ನಮಗೂ ಟೀಚರ್ ಎಲ್ಲ ನೋಡ್ತೀವಿ ನಮಗೆ ಬ್ಯಾಗ್ ಇಟ್ಕೊಂಡು ಬಂದಿರ್ತಾರೆ. ನಾ ಯಾರು ಏರ್ಪೋರ್ಟ್ ಅಲ್ಲಿ ರಿಸೀವ್ ಮಾಡಕ್ ಬಂದಿರಲಿಲ್ಲ, ಏನೂ ಇಲ್ಲ. 65,000 ಲಿಸ್ನರ್ಸ್ ಇದ್ರು. ಅದ್ ಯಾವಾಗ ನಾನ್ ಕೇಳಿದ್ದು IBM ನಲ್ಲಿ ಕನ್ನಡ ಗ್ರೂಪ್ ಇದೆ, ಅವ್ರೇನೋ ಒಬ್ರ್ಯಾರೋ ಅವ್ರ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರಂತೆ ಈ ತರ ಬಂದಿದೆ ಅಂತ. ಒಂದ್ ವಾರಕ್ಕೆ ಅದಾಗ್ಲೇ 100,000 ಆಗೋಗ್ಬಿಟ್ಟು, 1 ಲಕ್ಷ ಒಂದೇ ವಾರದಲ್ಲಿ. ಸೊ ನಾನು ಸರ್ಟಿಫೈಡ್ ಸ್ಕೂಬಾ ಡೈವರ್. ನಾನು ಇದ್ದಾಗ ಅದಕ್ಕೆ ಅಂತ ಒಂದ್ ವಾರ ಟ್ರೈನಿಂಗ್ ಹೋಗಿ, ಒಂದ್ಸರಿ ಯಾವಾಗ ಲೇಟ್ ಆಗಿ ಹೋಗಿ, ಸಾರಿ ಆಫೀಸ್ ಕೆಲ್ಸದಲ್ಲಿ ಇದ್ವಿ, ಲೇಟ್ ಆಗಿ ಬಂದ್ವಿ ಅಂದ್ರೆ ಅವ್ರು ನೀವು ಆಫೀಸಿಗೆ ಲೇಟ್ ಆಗಿ ಹೋಗ್ತೀರಾ ಅಂತ ಕೇಳಿದ್ರು. ಬಟ್ ಕೇಳಿರೋ ಒಂದು ಕತೆ ಶುರು ಆಗಕ್ಕೆ ಇನ್ನೇ ಕಾರಣ. ಆಗ ಎಷ್ಟೊಂದ್ ಗೊತ್ತಿರಲ್ಲ ಕೇಳಿರೋ ಕತೆ ಅನ್ನೋದು. ಒಂದು ಈ ಮಕ್ಕಳ ಕತೆಗಳ ಪ್ರೋಗ್ರಾಮ್ ಅದು. ಸೊ ಪಾಡ್ಕಾಸ್ಟ್ ಅನ್ನೋದು ಒಂಥರ ನಿಮ್ಮ ಆನ್ ಡಿಮ್ಯಾಂಡ್ ರೇಡಿಯೋ ತರ. ಡ್ಯಾಲಸ್ ಮೂವ್ ಆದವಾಗ ಐ ಥಿಂಕ್ ಐ ವಾಸ್ ಕೈಂಡ್ ಆಫ್ ಡನ್. ಆಲ್ಮೋಸ್ಟ್ 5 ವರ್ಷ ಆಗೋಗ್ಬಿಟ್ಟಿತ್ತು, ಕೆಲಸ ಮಾಡ್ತಾ ಇಲ್ಲ. ಐ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್ ಮೈ ಸೆಲ್ಫ್, ನಾನೇನ್ ಮಾಡ್ತಾ ಇದ್ದೀನಿ ಅಂತ. ಭಾಷೆಯಲ್ಲಿ ಕಂಟೆಂಟ್ ಕ್ರಿಯೇಟ್ ಆದಷ್ಟು, ಕನ್ನಡದನ್ನ ಯೂಸ್ ಮಾಡಿದಷ್ಟು ಭಾಷೆ ಬೆಳವಣಿಗೆ ಆಗುತ್ತೆ. ಇವಾಗ ನಮ್ಗೆ ಪರಿಮಳ ಒಂದು ಸ್ಟ್ರಾಂಗ್ ಟೀ ಕೊಟ್ಬಿಟ್ಟು ನಮ್ಮ ಮುಂದಿನ ಮಾತುಕತೆ. ನಮ್ಮ NRI ಸ್ಟೋರೀಸ್ ನ ಮತ್ತೊಂದು ಎಪಿಸೋಡ್ಗೆ ನಿಮ್ಗೆ ವೆಲ್ಕಮ್. ಇವತ್ತು ನಾವು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ ಆನಂದ್ ಹೆಮ್ಮಿಗೆ ಮತ್ತು ಪರಿಮಳ ದೇಶಪಾಂಡೆ ಅವ್ರನ್ನ. ಇವ್ರದ್ದು ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಕಾಂಬಿನೇಷನ್ ಕಪಲ್. ಇವರು ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್, ಇನ್ನೊಬ್ರು ಬ್ಯಾಂಕ್ ಅಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸದಲ್ಲಿದ್ದಾರೆ. ಇವರ ಜರ್ನಿ ಇಂಡಿಯಾ ಟು US ಹೇಗಿತ್ತು, ಇಲ್ಲಿ ಹೇಗ್ ನಡೀತಾ ಇದೆ, ಎಲ್ಲರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಇವರು ಇಂಡಿಯಾದಿಂದ US ಬಂದು 17 ವರ್ಷ ಆಗಿದೆ. ಸೊ ಅವರು ಮೊದಲ 8 ವರ್ಷನ ಎಲ್ಲೆಲ್ಲಿ ಸ್ಪೆಂಡ್ ಮಾಡಿ ಆಮೇಲೆ ಡ್ಯಾಲಸ್ ಮೂವ್ ಆಗಿದ್ದಾರೆ. ಸೊ ಇವರ ಜರ್ನಿ ನೋಡಿದ್ರೆ ನಮ್ಮ ಜರ್ನಿ ತರನೇ ಇದೆ. ಸೊ ನಾವೊಂದು 2010 ಅಲ್ಲಿ ಬಂದಿದ್ದು, ಸೊ ಇವರು ಅರೌಂಡ್ 2008 ಅಲ್ಲಿ ಬಂದಿದ್ದಾರೆ. ಸೊ ಬಟ್ ಡ್ಯಾಲಸ್ಗೆ ಆಲ್ಮೋಸ್ಟ್ ಸೇಮ್ ಟೈಮ್ ಅಲ್ಲಿ ಮೂವ್ ಆಗಿದ್ವಿ. ಇದೊಂದು ಕೋಇನ್ಸಿಡೆನ್ಸ್. ನಾವು ಗೊತ್ತಿಲ್ಲದೇನೆ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಬೇರೆ ಆಗಿದ್ವಿ. ಸೊ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ವರ್ಲ್ಡ್ ಫೇಮಸ್ ಕೇಳಿರೋಂದು ಕತೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಿದ್ರು. ಪ್ರತಿ ವೀಕು ಒಂದೊಂದು ಹೊಸ ಕಥೆನ ತರ್ತಾ ಇದ್ರು. ಆ ಕತೆಗಳನ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ರು. ಸೊ ತುಂಬಾ ಇವ್ರಿಗೆ ತುಂಬಾ ವರ್ಲ್ಡ್ ವೈಡ್ ಫ್ಯಾನ್ಸ್ ಇದ್ರು. ಸೊ ಕಾರಣಾಂತರಗಳನ್ನ ತಾತ್ಕಾಲಿಕವಾಗಿ ನಿಲ್ಸಿದ್ದಾರೆ ಹೊರತು ತಿರ್ಗಾ ಅದನ್ನ ಶುರು ಮಾಡ್ಬೇಕು ಅಂತ ಪ್ಲಾನ್ ಇದೆ. ಸೊ ಹಾಗೆ ಆನಂದ್ ಅವರು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಕ್ಟಿವ್. ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು. ಹಾಗೆ ಅವರು ಒಬ್ಬ ಹೈಕರ್ ಕೂಡ. ಹಾಗೇನೆ ನಾವೆಲ್ಲ US ಬಂದ್ರೆ ನಮ್ ಕನ್ನಡದವರು, ನಮ್ ಇಂಡಿಯನ್ಸ್ ನೇ ಹುಡ್ಕೊಂಡು ಜಾಸ್ತಿ ಹೋಗ್ತಾ ಇರ್ತೀವಿ. ಆದ್ರೆ ಇವ್ರು ಒಂದ್ ಸ್ವಲ್ಪ ಯೂನಿಕ್ ಕಪಲ್. ಇವರು ಈ ಲೋಕಲ್ ಅಮೆರಿಕನ್ಸ್ ಆಗ್ಲಿ, ಇಲ್ಲಿನ ಆಕ್ಟಿವಿಟೀಸ್ ಅಲ್ಲಿ ತುಂಬಾನೇ ಇನ್ವಾಲ್ವ್ ಆಗಿದ್ದಾರೆ. ಇಲ್ಲಿನ ಸೋಷಿಯಲ್ ಆಕ್ಟಿವಿಟೀಸ್ ಆಗ್ಲಿ, ಹಾಗೇನೆ ಬೇರೆ ತರ ಇಂಡಿಯಾ ರಿಲೇಟೆಡ್ ಸೋಷಿಯಲ್ ಆಕ್ಟಿವಿಟೀಸ್, ಅದರೆಲ್ಲ ತುಂಬಾ ಇನ್ವಾಲ್ವ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆನೂ ತುಂಬಾ ಹೆಚ್ಚು ತಿಳ್ಕೊಳ್ಳೋಣ. ಕನ್ನಡದ ಸಾಹಿತ್ಯ ಬಗ್ಗೆ ಬಹಳ ಇಟ್ಕೊಂಡಿದ್ದಾರೆ ಈ ದಂಪತಿಗಳು. ಸೊ ಯಾವುದೇ ಕನ್ನಡ ಕಾರ್ಯಕ್ರಮಗಳಲ್ಲಿ ಅಥವಾ ಕನ್ನಡ ಸಿನಿಮಾ ಇರಲಿ ಫಸ್ಟ್ ಬಂದು ಸಪೋರ್ಟ್ ಮಾಡ್ತಾರೆ. ಸೊ ಕನ್ನಡದ ಬೆಳವಣಿಗೆಗೆ ಯಾವ ರೀತಿ ಮಾಡಬೇಕು ಆ ರೀತಿ ಆಲೋಚನೆ ಉಳ್ಳಂತ, ಕನ್ನಡ ಪ್ರೇಮ ಉಳ್ಳಂತವ್ರು. ಸೊ ನಮ್ಮ ಹೆಮ್ಮೆಯ ಕನ್ನಡದ ದಂಪತಿಗಳು ಇವರು. ಹಾಗೇನೆ ಪರಿಮಳ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವರು ಹುಟ್ಟು ಬೆಳೆದಿದ್ದು ಹಾನಗಲ್ ಅನ್ನೋ ಒಂದು ಚಿಕ್ಕ ಊರಲ್ಲಿ. ಅಲ್ಲಿ ಇಂಗ್ಲಿಷು ಕನ್ನಡ ಅಂದ್ರೆ ಇಂಗ್ಲಿಷ್ ಕಲಿಯಕ್ಕೆ ಸ್ವಲ್ಪ ಕಷ್ಟ ಇತ್ತು. ಆದ್ರೆ ಇಲ್ಲಿ ಬಂದು ಒಂದು ಒಳ್ಳೆ ಸ್ಪೀಕರ್ ಆಗಿ ಇಲ್ಲಿನ ಲೋಕಲೈಟ್ಸ್ ಜೊತೆ ಸಖತ್ತಾಗಿ ಇಂಟರಾಕ್ಟ್ ಮಾಡಿ ಎಲ್ಲ ಅವರ ಆ ಇಂಗ್ಲಿಷ್ ಲರ್ನಿಂಗ್ ಜರ್ನಿನೂ ಕೂಡ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ನಮಸ್ತೆ ಆನಂದ್ ಮತ್ತೆ ಪರಿಮಳ. ವೆಲ್ಕಮ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನಮ್ಮ ಮನೆ. ಸೊ ನೀವು ಇಂಡಿಯಾದಿಂದ US ಬಂದು 17 ವರ್ಷ ಆಯ್ತಾ? ಹೆಚ್ಚು ಕಡಿಮೆ ಆಯ್ತು, 2009. ಸೊ ಅಮೆರಿಕನ್ ಡ್ರೀಮ್ ಇರುತ್ತಲ್ಲ, ಫಸ್ಟ್ ಆಫ್ ಆಲ್ ವೀಸಾ ಚಾಲೆಂಜಸ್ ಅದನ್ನೆಲ್ಲ ದಾಟಿ ಬಂದು ಸೆಟ್ಲ್ ಆಗಿ ಇಲ್ಲಿ 17 ವರ್ಷ ಕಳೆಯೋದಂದ್ರೆ ಸಾಮಾನ್ಯ ಅಲ್ಲ. ಸೊ ಹೇಗೆ ಅನ್ಸುತ್ತೆ ನಿಮ್ಗೆ ಆ ಜರ್ನಿ?
ಈಗ ನಾವ್ ಬಂದಾಗ ಇಬ್ರೇ ಇದ್ವಿ, ಈಗ 4 ಜನ. So, ಎಲ್ಲಾ ಫ್ಯಾಮಿಲಿ ತರನೇ. ಸೊ ಸಿಲ್ವರ್ ಹುಟ್ಟಿದ್ದ ಕ್ಯಾಲಿಫೋರ್ನಿಯಾ. ಸೊ ನೀವು ಮದ್ವೆ ಆದ್ಮೇಲೆ ಇಬ್ಬರೇ ಬಂದಿದ್ದು ಇಲ್ಲಿಗೆ? ಹೌದು, ಮದ್ವೆ ಆಗಿ 3 ವರ್ಷ ಅಲ್ಲಿದ್ವಿ. ಆಮೇಲೆ ಆನಂದ್ ವರ್ಕ್ ಅಂತ ಬಂದ, ಅಂಡ್ ದೆನ್ ಪರ್ಮನೆಂಟ್ ಆಗಿ ಮೂವ್ ಮಾಡಿದ್ವಿ. ಹಾಯ್ ತೇಜಸ್, ನಿನ್ ಬಗ್ಗೆ ಹೇಳು. ನಿನ್ನ ಹೆಸರೇನು? ನನ್ನ ಹೆಸರು ತೇಜಸ್. 9 years old. About to turn 10 and ಇಂಡಿಯಾ ಹೋಗಿದ್ದೆ ಅಲ್ವಾ? ಎಲ್ಲಿ ಹೋಗಿದ್ದೆ ಇಂಡಿಯಾದಲ್ಲಿ ಈ ಸತಿ? ಇವಾಗ ಹಾಂಗಲ್ ಹೋಗಿದೆ, ಕೇರಳಕ್ಕೆ ಹೋಗಿದೆ, ಆಮೇಲೆ ಮೈಸೂರು ಹೋಗಿದೆ, ಆಮೇಲೆ ಬೆಂಗಳೂರು. ನಿಂಗೆ ಏನ್ ಇಷ್ಟ ಆಯ್ತು ಇಂಡಿಯಾದಲ್ಲಿ? ಕೇರಳಾಗ ಒಂದು ಬೋಟ್ ಹೌಸ್. ನಿಮ್ಗೆ ಹೆಂಗಿತ್ತು ಇಂಡಿಯಾ ಅಂದ್ರೆ ಮೂವಿಂಗ್ ಹಿಯರ್ ಅಂದ್ರೆ? ಅವ್ರ ವರ್ಕ್ ಮೇಲೆನೋ ಬರ್ತಿದ್ರು ನಿಮ್ಗೆ? ಐ ಥಿಂಕ್ ನನ್ಗೆ ಅದು ಸೆಕೆಂಡ್ ಲೈಫ್ ಅಂದ್ರೆ ನಾನು ಸುಮಾರು ಎಕ್ಸ್ಪ್ಲೋರ್ ಮಾಡಿದೆ. ನನ್ ಬಗ್ಗೆ ನಾನು ಐಡಲ್ ಆಗಿ ಬೇರೆ ದೇಶದಲ್ಲಿ ಇರಕ್ ಆಗತ್ತಾ ಅನ್ನೋದೇ ಗೊತ್ತಿರ್ಲಿಲ್ಲ. ಬಟ್ ಐ ಥಿಂಕ್ ಇಟ್ ಗೇವ್ ಮಿ ಅನ್ ಆಪರ್ಚುನಿಟಿ. ವರ್ಕ್ ಮಾಡ್ತಿದ್ರಲ್ಲ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಆಲ್ಮೋಸ್ಟ್. ಅಂದ್ರೆ ನಂಗೆ ಮೂವ್ ಆಗೋ 1 ವಾರ ಹಿಂದೆ ಅಷ್ಟೇ ಬ್ರಾಂಚ್ ಮ್ಯಾನೇಜರ್ ಅಂತ ಪ್ರಮೋಷನ್ ಸಿಕ್ತು. ಬಟ್ ಅದ್ ಬಿಗ್ ಡಿಸಿಷನ್. ಹಾಯ್ ರೋಹನ್, ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಿನ್ ಬಗ್ಗೆ ಹೇಳ್ತೀಯಾ? ನನ್ನ ಹೆಸರು ರೋಹನ್ ಹೆಮಿಗೆ. ನನಗೆ 13 ವರ್ಷ. ನಾ ಕ್ಯಾಲಿಫೋರ್ನಿಯಾದಲ್ಲಿ ಹುಟ್ಟಿದ್ದು. ಇಂಡಿಯಾದಲ್ಲಿ ಹೆಂಗ್ ಇಷ್ಟ ಆಯ್ತು ಈ ಸತಿ ಟ್ರಿಪ್ ಹೋಗಿದ್ಯಲ್ಲ ಅದ್ರಲ್ಲಿ? ನನಗೆ ಕೇರಳ ಇಷ್ಟ ಆಯ್ತು, ಬಿಕಾಸ್ we went to boat house and then ಕನ್ಯಾಕುಮಾರಿಗೆ ಹೋಗಿದ್ವಿ. one normal ಇಡ್ಲಿಗೆ I think 10 ರೂಪಾಯಿ. ಒಂದು ತಟ್ಟೆಗೆ ಇಡ್ಲಿ I think 20 ರೂಪಾಯಿ. ಇದರಲ್ಲಿ ಒಂದು ಅಮೆರಿಕ ಅಂದ್ರೆ ಒಂದು ವಿಜುವಲ್ಸ್ ಇರುತ್ತಲ್ಲ, ನಾವು ಟಿವಿ ಶೋಸ್ ಅಲ್ಲಿ ನೋಡ್ತಾ ಇದ್ವಿ. ಎಲ್ಲ ಯಾರಾದ್ರೂ ಹೋಗಿದ್ರೆ ಬಂದು ಹೇಳ್ತಾ ಇದ್ರು ಅಮೆರಿಕ ಹೇಗಿಲ್ಲ ಅಂತ. ಸೊ ನಿಮ್ಗೆ ನಿಮ್ಮಿಬ್ಬರಿಗೆ ಆತರ ಡ್ರೀಮ್ ಇತ್ತ, ನಾನು ಹೋಗ್ಬೇಕು ಅಮೆರಿಕಾಗೆ ಅಂತ? ನಂಗೆ ನೀವು ಹೋಗು ಅಂತ ಹೇಳೋವರೆಗೂ ನಮ್ಮ ಆಫೀಸ್ ಅಲ್ಲಿ ನಮ್ಗೆ ಹೋಗ್ಬೇಕು ಅಂತ. ಫ್ಯಾಮಿಲಿಲೆಲ್ಲ ನನ್ನ ರಿಲೇಟಿವ್ಸ್ ಎಲ್ಲ ತುಂಬಾ ಬೇರೆ ದೇಶದಲ್ಲಿ ಸೆಟ್ಲ್ ಆಗಿದ್ದಾರೆ. ನಾನು ಸಣ್ಣವರಿಂದ ಇದ್ದಾಗಲಿಂದಾನೆ ಸೆಟ್ಲ್ ಆಗಿದ್ದಾರೆ. ಸೊ ಹಂಗಾಗಿ ನಂಗೇನ್ ತುಂಬಾ ಹೊಸದು ಅಂತೇನೇ ಇಲ್ಲ. ನೀವಿಬ್ರು ಎಲ್ಲಿ ಮೀಟ್ ಆಗಿದ್ದು? ಸೊ ಇವರು ಮೈಸೂರು ಅವರು ನಾರ್ತ್ ಕರ್ನಾಟಕ ಮೀಟ್ ಆಗಿದ್ದಾರೆ. ಕೆಲಸ ಮಾಡ್ತಿದ್ರ? ಬಟ್ ಇವ್ರ IT ನಿಮ್ದಿದಲ್ವಾ? ಅದು ಒಂದು US ಬೇಸ್ಡ್ ಸ್ಟಾರ್ಟ್ಅಪ್ ಇತ್ತು. ಸೊ ಐ ಥಿಂಕ್ ಅಲ್ಲಿ ಮೀಟ್ ಆದ್ವಿ. ಸೊ ಇವಾಗ ನಮ್ಗೆ ಪರಿಮಳ ಅವ್ರ ಒಂದು ಸ್ಟ್ರಾಂಗ್ ಟೀ ಕೊಟ್ಬಿಟ್ಟು ನಮ್ಮ ಮುಂದಿನ ಮಾತುಕತೆನ ಅವರ ಡೈನಿಂಗ್ ಟೇಬಲ್ ಅಲ್ಲಿ ಮುಂದುವರ್ಸೋಣ. ಸೊ ವರ್ಲ್ಡ್ ಪಾಪ್ಯುಲರ್ ಕೇಳಿದಂತ ಕತೆ ಪಾಡ್ಕಾಸ್ಟ್ ಶುರು ಮಾಡಿದ್ರಿ. ಆ ಟೈಮ್ ಅಲ್ಲಿ ಪಾಡ್ಕಾಸ್ಟ್ ಅನ್ನೋದು ನ್ಯೂ ಕಾನ್ಸೆಪ್ಟ್, ತುಂಬಾ ಇರ್ಲಿಲ್ಲ ಪಾಡ್ಕಾಸ್ಟ್ ಅನ್ನೋದು. ಇವಾಗ ಯೂಟ್ಯೂಬ್ ಅಲ್ಲಿ ತುಂಬಾ ಆಗ್ಬಿಟ್ಟಿದೆ ಪಾಡ್ಕಾಸ್ಟ್ ಅನ್ನೋದು. ಸೊ ಫಸ್ಟ್ ಆಫ್ ಆಲ್ ನಿಮ್ ಕೇಳಿದಂತ ಕತೆಯ ಥಾಟ್ ಹೇಗ್ ಬಂತು? ಏನ್ ಚಾಲೆಂಜಸ್ ಇತ್ತು? ಇಷ್ಟೊಂದು ಎಪಿಸೋಡ್ ಮಾಡಿದ್ರೆ ತುಂಬಾ ಫ್ಯಾನ್ಸ್ ಬೇರೆ ಆಗಿದ್ರು. ಮುಂದೆ ಪ್ಲಾನ್ಸ್ ಇದೆಯಾ ಅಂತ ಕಂಟಿನ್ಯೂ ಮಾಡೋಂಥದ್ದು? ಕಂಟಿನ್ಯೂ ಮಾಡ್ಬೇಕು, ಬಟ್ ಕೇಳಿರೋಂದು ಕತೆ ಶುರು ಆಗಕ್ಕೆ ಇನ್ನೇ ಕಾರಣ. ಅಂದ್ರೆ ಎಷ್ಟೊಂದ್ರೆ ಗೊತ್ತಿರಲ್ಲ ಕೇಳಿದ ಕತೆ ಅನ್ನೋದು ಒಂದು ಈ ಮಕ್ಕಳ ಕತೆಗಳ ಪ್ರೋಗ್ರಾಮ್ ಅದು. ಸೊ ಪಾಡ್ಕಾಸ್ಟ್ ಅನ್ನೋದು ಒಂಥರ ನಿಮ್ಮ ಆನ್ ಡಿಮ್ಯಾಂಡ್ ರೇಡಿಯೋ ತರ. ಸೊ ಈಗ ರೇಡಿಯೋನಲ್ಲಿ ನೀವು ಏನ್ ಕೇಳಿಸ್ಕೊತೀರ ಅನ್ನೋದು ನಿಮ್ ಕಂಟ್ರೋಲ್ ಇರಲ್ಲ. ಆದ್ರೆ ಪಾಡ್ಕಾಸ್ಟ್ ನಲ್ಲಿ ನೀವು ಚೂಸ್ ಮಾಡ್ಬೋದು ಏನ್ ಕೇಳಿಸ್ಕೊತೀರ ಅಂತ. ಸೊ ಅದೇ ಆಮೇಲೆ ಪಾಡ್ಕಾಸ್ಟ್ ಅನ್ನೋದು ಫ್ರೀ. ಸೊ ನೀವು ಪ್ರಪಂಚ ಕೇಳಿಸ್ಕೋಬಹುದು. ಅದಕ್ಕೆ ಅಂತ ಪಾಡ್ಕಾಸ್ಟ್ ಅಂತ ಮಾಡಿದ್ದು ಅಷ್ಟೇನೆ. ಇಲ್ಲಿದ್ರೆ ನಾವು ಇಲ್ಲಿಂದ ಪ್ರಪಂಚದ ಎಲ್ಲ ಕಡೆ ತಲುಪಕ್ಕೆ ಬೇರೆ ಆಪ್ಷನ್ ಇಲ್ಲ. ಆಮೇಲೆ ನಮ್ಗೆ ಯೂಟ್ಯೂಬ್ ವಿಡಿಯೋ ಎಲ್ಲ ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ಮಕ್ಳು ಕೇಳಿಸ್ಕೊಳ್ತಾರೆ ಅಂದಾಗ ವಿಡಿಯೋ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗುತ್ತೆ. ಆಡಿಯೋ ಮಾಡೋಣ ಅಂತ ಮಾಡಿದ್ದು. ಅಲ್ಲ ಬಟ್ ಫಸ್ಟ್ ಕೇಳಿರೊಂದು ಕಥೆಯ ಫಸ್ಟ್ ಆಫ್ ಆಲ್ ಒಂದು ರೇಡಿಯೋ ಇದು ಪಾಡ್ಕಾಸ್ಟ್ ಅದರಲ್ಲಿ ಇವರ್ ಅಂದ್ರೆ ಕನ್ನಡ ಕಥೆಗಳನ್ನ ನೀವು ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ರಿ. ಸೊ ನಂಗೆ ಅಲ್ಲಿ ಇಷ್ಟ ಆಗಿದೆ ಅಂದ್ರೆ ಆ ವಾಯ್ಸ್, ಪ್ರತಿಯೊಂದು ಕ್ಯಾರೆಕ್ಟರ್ ಒಂದು ವಾಯ್ಸ್ ಇಂಪಾರ್ಟೆನ್ಸ್. ಸ್ಟೋರಿ ಕೂಡ ಅಂದ್ರೆ ನೀವೇ ಇದು ಮಾಡ್ತಿದ್ರಲ್ವಾ ಸ್ಟೋರಿ? ಅದೇ ಅಂದ್ರೆ ನಾವು ಮಕ್ಕಳು ಕರ್ಕೊಂಡು ಮೊದಲು ಲೈಬ್ರರಿಗೆ ಹೋಗ್ತಾ ಇದ್ವಿ. ಅಂದ್ರೆ ನಿಮ್ಗೂ ಗೊತ್ತಿರುತ್ತೆ ಲೈಬ್ರರಿ ಅಂದ್ರೆ ಎಷ್ಟು ರಿಸೋರ್ಸ್ಫುಲ್. ಮಕ್ಕಳಿಂದ ಹಿಡಿದು ಮುದುಕರವರೆಗೂ, ಇನ್ಫ್ಯಾಕ್ಟ್ ಬೇಬಿಯಿಂದ ಹಿಡಿದು ಎಲ್ರಿಗೂ ಏನೋ ಒಂದಿರುತ್ತೆ. ನಾವು ತುಂಬಾ ಇಲ್ಲಿ ಕಥೆಗಳನ್ನ ಓದಾಗೆಲ್ಲ ನಿಮ್ಗೆ ಯಾವಾಗ್ಲೂ ಅನ್ಸೋದು ಅಯ್ಯೋ ಇದು ಎಷ್ಟೇನ್ ಚೆನ್ನಾಗಿರೋ ಬುಕ್ ಇದೆ, ಈ ಬುಕ್ಗಳು ಅಲ್ಲಿ ಮಕ್ಳಿಗೆಲ್ಲ ಗೊತ್ತೇ ಆಗಲ್ವಲ್ಲ ಅಂತ. ಸೊ ಆನಂದ್ ಏನ್ ಮಾಡ್ತಾ ಇದ್ದೆ, ರೋಹನ್ ಬೇಬಿ ಇರುವಾಗ ನಾವು ರಾತ್ರಿ ನಾನು ರೋಹನ್ ನಿದ್ದೆ ಮಾಡಿದಾಗ ಮೆತ್ತಿಗೆ ನಮ್ಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ 1 ಬೆಡ್ರೂಮ್ ಮನೇಲಿ ಇರ್ತಿದ್ವಿ. ಅದನ್ನ ಇಂಗ್ಲಿಷ್ ಬುಕ್ ಅನ್ನ ಇಟ್ಕೊಂಡ್ಬಿಟ್ಟು ಕನ್ನಡದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದ. ಆನ್ ಡಿಮ್ಯಾಂಡ್ ಡಬ್ಬಿಂಗ್ ತರ. ಅಂದ್ರೆ ನಾನು ಬೇರೆ ಭಾಷೆಗಳೆಲ್ಲ ನೋಡಿದ್ದೆ, ಈ ಕೊರಿಯನ್ ಅಂತ, ಪೋರ್ಚುಗೀಸ್ ಇಂಥದೆಲ್ಲಾನು.
ಈಗ ಕನ್ನಡದಲ್ಲಿ ಯಾಕೆ ಮಾಡ್ಬಾರ್ದು ಅಂತ ಒಂದಷ್ಟು ಬುಕ್ಸ್ ನ ಮಾಡಿದ್ದೆ. ಸೊ ಅದ್ ಮಾಡಿದಾಗ ಅನಿಸ್ತಾ ಇತ್ತು, ಅಂದ್ರೆ ಇದನ್ನ ಇನ್ ಸ್ವಲ್ಪ ಚೆನ್ನಾಗಿರೋ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ರೆ ಇದೊಂದು ಪರ್ಮನೆಂಟ್ ರಿಸೋರ್ಸ್ ತರ ಆಗ್ಬೋದು ಅಂತ. ಸೊ ಆಮೇಲೆ ಅದೇ ನನ್ ಗೊತ್ತಿರೋ ಒಂದಷ್ಟು ಜನ ಫ್ರೆಂಡ್ಸ್ ಸಹಾಯದಿಂದ ಎಲ್ಲ ಒಂದು ಟೀಮ್ ತರ ಮಾಡಿ ಸೊ ಈ ಆಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಜೊತೆಗೆ ಅದನ್ನೆಲ್ಲ ಅಸೆಂಬಲ್ ಮಾಡಿ ಆಮೇಲೆ ಒಂದು ಸ್ಟೋರಿ ತರ ಮಾಡಿ ಅಲ್ಲಿ ಕಥೆಗಳೆಲ್ಲ ನಾವೇ ಬರೀತಾ ಇದ್ವಿ. ಬುಕ್ ಇಂಗ್ಲಿಷ್ ಬುಕ್ ಓದ್ಬಿಟ್ಟು ಅದನ್ನ ಇಂಗ್ಲಿಷ್ ಬುಕ್ ಓದಿ ಅದನ್ನ ಕನ್ನಡ ಕನ್ವರ್ಟ್ ಮಾಡಿ ಅದನ್ನ ನೀವು ಹೇಳ್ತಿದ್ರು. ಸುಮಾರು ಅಂದ್ರೆ ನಾವು Too much of ಲೈಬ್ರರಿಯಿಂದ ಮೆಡ್ಲಿಸ್ ಕಥೆನೇ ಹೇಳಿದ್ವಿ, ನೋಡಿದ್ದೀನಿ. ಎಲ್ಲ ತುಂಬಾ ಸುಮಾರು ಇದೆ. ಬೇರೆ ಬೇರೆ ಕಡೆಯಿಂದ 150 ಕಥೆಗಳು ಸೊ ಅದು ಇವಾಗ್ಲೂ ಅವೈಲೇಬಲ್ ಇದೆ ಅಲ್ವಾ ಎಲ್ಲ? ಈಗ ಅವೈಲೇಬಲ್ ಇದೆ. ಅಂದ್ರೆ ಕೋವಿಡ್ ಮುಂಚೆ 2018 ಶುರು ಮಾಡಿದ್ದು ನಾವು. ಕೋವಿಡ್ ಟೈಮ್ ಅಲ್ಲೆಲ್ಲ ಸ್ವಲ್ಪ ಕಷ್ಟ ಆಯ್ತು ಮಾಡಕ್ಕೆ, so ಹಂಗಾಗಿ ಆ ಟೈಮ್ ಅಲ್ಲಿ ನಿಲ್ಸ್ಬಿಟ್ಟು ಮಾಡೋದು. ಬಟ್ ಅದು ಅವೈಲೇಬಲ್ ಇದೆ ಇಲ್ಲಿವರೆಗೂ. ಅದು ಅವೈಲೇಬಲ್ ಇದೆ, ಕೇಳಿಸ್ಕೊತಾನೆ ಇದಾರೆ ಜನ ಎಲ್ಲ. ತುಂಬಾ ಜನ ಇಮೇಲ್ ಕೂಡ ಮಾಡ್ತಾರೆ, ನೀವು ಯಾಕೆ ಮತ್ತೆ ನೋಡಿ, ಮತ್ತೆ ನನಗೆ ಕೇಳ್ಬೇಕು ಆಗಲ್ಲ, ನಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಆ ಹೇಳೋ ರೀತಿ ಅಂಡ್ ಆ ಸ್ಟೋರಿ ಬರ್ದಿರೋ ರೀತಿ ಎಲ್ಲಾನು ತುಂಬಾ ಇಂಟ್ರೆಸ್ಟಿಂಗ್ ಸೊ ಆಗಿ ಇವತ್ತು ಕೂಡ ಅವೈಲೇಬಲ್ ಇದೆ. ಕೇಳಿರೋದು ಕಥೆ ಅನ್ನೋದನ್ನ ನಿಮ್ಗೆ ಮಕ್ಕಳಿಗೆ ಅನ್ಸಿದ್ರೆ stories. ಮಕ್ಕಳು ತೋರಿಸಿ, ಖಂಡಿತ ದೊಡ್ಡವ್ರು ಕೇಳ್ಬೋದು, ಮಕ್ಕಳೇ ಅಲ್ಲ ದೊಡ್ಡವ್ರು ಕೂಡ ಕೇಳ್ಬೋದು. ಇಲ್ಲ, ನಮ್ಗೆ ಎಷ್ಟೊಂದ್ ಜನ ಹೇಳ್ತಾ ಇದ್ರು ಇಲ್ಲಿ NRIs ಎಲ್ಲ ಅಂದ್ರೆ ಬರೀ US ಅಷ್ಟೇ ಅಲ್ಲ, ಕೆನಡಾ, ಆಸ್ಟ್ರೇಲಿಯಾ, ಐ ಮೀನ್ ಎಷ್ಟೋ ದೇಶಗಳಲ್ಲಿ ಕೇಳ್ತಾ ಇದ್ರು. ಅವ್ರು ಹೇಳಿದ್ದು ದೊಡ್ಡ ಮಕ್ಳಿಗೂ ಅದನ್ನ ಕೇಳಿಸ್ತಾ ಇದ್ರಂತೆ, ಯಾಕಂದ್ರೆ ಕೇಳಿದಾಗ ಭಾಷೆ ಬರತ್ತೆ ಅಂತ. ಆತರ ತುಂಬಾ ಫೀಡ್ಬ್ಯಾಕ್ ಬಂತು. ನಾವು ಅನ್ಕೊಂಡಿದ್ ಮಕ್ಳಿಗೆ ಅಂತ, ಬಟ್ ಅದು ಇವೆಂಚುಲಿ ಹೆಂಗಾಯ್ತು ಅಂದ್ರೆ ಅದರಿಂದ ಎಷ್ಟೊಂದ್ ಮಕ್ಳು ಕನ್ನಡ, ದೊಡ್ಡ ಮಕ್ಳು ಕನ್ನಡ ಕಲಿತಿದ್ರು ಅಂತ. ಅಂದ್ರೆ ಒಂಥರ ಬೆಡ್ ಟೈಮ್ ಸ್ಟೋರಿ ತರನು ಆಗಿತ್ತಲ್ವಾ? ಕೇಳ್ಕೊಂಡು ಮಲಗೋದಂತ. ಇವಾಗ ಯೂಟ್ಯೂಬ್ ಅಲ್ಲಿ ಆದ್ರೆ ಅದು ನೋಡ್ಬೇಕು, Correct. ದಿಲ್ ಗೆಟ್ ಡಿಸ್ಟ್ರಾಕ್ಟೆಡ್. ಬಟ್ ಇದು ಒಂಥರ ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ತುಂಬಾ ಜನ ಉಪಯೋಗ ಪಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ, ನಮಗ್ ಗೊತ್ತೇ ಇರಲಿಲ್ಲ. ಐ ಥಿಂಕ್ ಒಂದ್ 65,000 ಲಿಸ್ನರ್ಸ್ ಇದ್ರು. ಹೌದಾ? ಅದ್ ಯಾವಾಗ ನಾನ್ ಕೇಳಿದ್ದು IBM ನಲ್ಲಿ ಕನ್ನಡ ಗ್ರೂಪ್ ಇದೆ, ಅವ್ರೇನೋ ಒಬ್ರ್ಯಾರೋ ಅವ್ರ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರಂತೆ ಈ ತರ ಬಂದಿದೆ ಅಂತ. ಒಂದ್ ವಾರಕ್ಕೆ ಅದಾಗ್ಲೇ 100,000 ಆಗೋಗ್ಬಿಟ್ಟು, ಹೌದಾ? 1,00,000 ಒಂದೇ ವಾರದಲ್ಲಿ. ಸೊ ಅಲ್ಲಿಂದ ಶುರುವಾಯ್ತು. ಆಮೇಲೆ ನಮ್ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನಮ್ಗೆಲ್ಲ ಇದನ್ನ ಕಳಿಸ್ತಾ ಇದಾರೆ, ನಾವ್ ಹೇಳ್ತಾ ಇದೀವಿ, ನೀವಿಬ್ರು ನಮ್ ಫ್ರೆಂಡ್ಸ್ ಅಂತ. ಆವಾಗ ನಮ್ಗೆ ಅದ್ರ ಸೀರಿಯಸ್ನೆಸ್ ಅರ್ಥ ಆಯ್ತು, ಅಂದ್ರೆ ಎಷ್ಟು ಜನಕ್ಕೆ ಇಷ್ಟ ಆಯ್ತು. ಅಂದ್ರೆ ಮಾಡೋದು ಅಂದ್ರೆ ಇಟ್ ರೀಚಸ್, ನಮ್ದು ಕಷ್ಟಪಟ್ಟು ಮಾಡಿದ್ರೆ ನಿಮ್ದು ನಾನ್ ನೋಡಿದ್ದೀನಿ, ಅಂದ್ರೆ ಹಿಂಗೆ ಸ್ಟಾರ್ಟ್ ಮಾಡಿ ಇವಾಗ ಎಷ್ಟು ಜನಕ್ಕೆ ರೀಚ್ ಆಗಿದ್ದೀವಿ ಅಂತ. ಅದೇ ಕಾನ್ಸಂಟ್ರೇಟ್ ಮಾಡ್ಬೇಕು, ರಿಸಲ್ಟ್ ಬಂದೇ ಇನ್ನೊಂದೇನು ಅಂದ್ರೆ ಕನ್ನಡ ಅಭಿಮಾನ ಅಂತಾರಲ್ಲ, ನಾವು ಮಾತಲ್ಲ ಈ ತರ ಕೆಲಸ ಭಾಷೆಯಲ್ಲಿ ಕಂಟೆಂಟ್ ಕ್ರಿಯೇಟ್ ಆದಷ್ಟು, ಕನ್ನಡ ಅದನ್ನ ಯೂಸ್ ಮಾಡಿದಷ್ಟು ಭಾಷೆ ಬೆಳವಣಿಗೆ ಆಗುತ್ತೆ. ಸೊ ನಾನು ಹಾಕೊಂಡು ನಾನು ಕನ್ನಡ ಪ್ರೇಮಿ ಅನ್ನೋದು ಬಾಯಲ್ಲಿ ಇರೋದಲ್ಲ, ಈ ತರ ಕೆಲಸ ನಮ್ ಕೈಯಲ್ಲಿ ಆದಷ್ಟು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡೋದಿರ್ಬೋದು, ಏನೋ ಕನ್ನಡದಲ್ಲಿ ಒಂದು ಕಾರ್ಯಕ್ರಮಗಳು ಇನ್ನೊಂದು ರೀಚ್ ಆಗ್ತಿದೆ ಅಂದ್ರೆ ಭಾಷಾ ಬೆಳವಣಿಗೆ ಅದು. ಸೊ ಕನ್ನಡ ಸೇವೆ ಅನ್ನೋದನ್ನ ತುಂಬಾ ರೀತಿಯಲ್ಲಿ ಮಾಡ್ತಾರೆ. ಅದು ಇದು ಒಂದು ಕಂಟೆಂಟ್ ಕ್ರಿಯೇಷನ್ ಇಲ್ಲ, ಅದು ನಮ್ಗೆ ತುಂಬಾ ಹತ್ರವಾದದ್ದು. ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ಈಸಿ ಅಲ್ಲ. ಅಂದ್ರೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ. ಇವಾಗ ಸದ್ಯ ಆಗ್ತಿಲ್ಲ, ಬಟ್ ಅಂದ್ರೆ ವಿ ಡೆಫಿನೆಟ್ಲಿ ವಾಂಟ್ ಅಂದ್ರೆ ನಿಮ್ದು ಕಂಪ್ಲೀಟ್ ಟೀಮ್ ಅಲ್ವಾ? ಸೊ ಎಲ್ಲಾರು ಅವೈಲಬಲ್ ಇರ್ಬೇಕು. ಸೊ ಅದು ಒಂದು ಟೀಮ್ ವರ್ಕ್ ಇದ್ದಾಗೂ ಸ್ವಲ್ಪ ಕಷ್ಟ ಇರುತ್ತೆ, ರಾದರ್ ದನ್ ಇಂಡಿವಿಜುವಲ್ ಮಾಡೋದಕ್ಕಿಂತ. ನಮ್ಗೆ ಎಲ್ಲಾ ಕತೆಗೂ ಚಿತ್ರಗಳು ಇರ್ತಿತ್ತು. ಅಂದ್ರೆ ಮಕ್ಕಳು ಕೇಳಿ ಆದ್ಮೇಲೆ ಅದನ್ನ ಅವ್ರದೇ ರೀತಿ ಹೇಗೆ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ಒಂದು ಬ್ಲಾಕ್ ಅಂಡ್ ವೈಟ್ ಸುಮ್ನೆ ಒಂದ್ ಚಿತ್ರ, ಅದನ್ನ ನಾವು ಕಲರ್ ಮಾಡ್ಬೇಕು ಅಂತ. ನಮ್ಗೆ ಸ್ಕೆಚ್ ಯಾರು ಮಾಡ್ಕೊಡ್ತಿದ್ರು, ನಾವು ಇವತ್ತು ಅವ್ರನ್ನಿಬ್ಬರು ಮೀಟ್ ಆಗಿಲ್ಲ. ಅವ್ರು ನಮ್ಗೆ ಹೀಗೆ ಯಾರೋ ಅವರು ಒಂಥರ ಪ್ಯಾಷನೇಟ್ ಆಗಿರೋರು ಕನೆಕ್ಟ್ ಆಗಿ ಅವ್ರು ಮಾಡ್ಕೊಟ್ರು. ತುಂಬಾ ಕಡಿಮೆ ರೆಸ್ಪಾನ್ಸ್ ಬರ್ತಿತ್ತ ಮಕ್ಕಳಿಂದ. ಅವ್ರು ಮಾಡ್ಬಿಟ್ಟು ಕಲರ್ ಮಾಡಿ ಕಳಿಸ್ತಾ ಇದ್ರು ನಮ್ಗೆ. ಎಷ್ಟೊಂದಿದೆ ಖುಷಿ ಆಗತ್ತಲ್ವಾ ಕ್ರಿಯೇಟ್ ಮಾಡೋ ಕಂಟೆಂಟ್ ಅವ್ರಿಗೆ ರೆಸ್ಪಾಂಡ್ ಮಾಡೋದಿದೆ. ಅದೇ ಒಂದು ಖುಷಿ. ಆ ಕತೆ ಒಂದ್ ಕ್ಯಾರೆಕ್ಟರ್ ತಗೊಳ್ತಿದ್ವಿ, ಆ ಕ್ಯಾರೆಕ್ಟರ್ ಬಣ್ಣ ಏನೂ ಇಲ್ಲ, ಸುಮ್ನೆ ಅದೊಂದು ಔಟ್ಲೈನ್. ಆ ಮಕ್ಳು ಅದನ್ನ ಅವರೇ ಇಮ್ಯಾಜಿನ್ ಮಾಡ್ಕೊಂಡು ಏನೇನೋ ಬಣ್ಣ ಬರೆಯೋದು ತುಂಬಾ ಚೆನ್ನಾಗಿರ್ತಿತ್ತು. ಅಂದ್ರೆ ಇಟ್ ಗೇವ್ ದ ಮೋರ್ ಅಂದ್ರೆ ಒನ್ ಸ್ಟೆಪ್ ಫಾರ್ವರ್ಡ್ ಆಫ್ ಕ್ರಿಯೇಟಿವಿಟಿ. ಕೇಳಿಸ್ಕೊಂಡು ಆ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಂಡು ಅದನ್ನ ಬಣ್ಣ ಮಾಡಿ ಪ್ಲಸ್ ನಮ್ಗೆ ಕಳಿಸ್ತಾ ಇದ್ವಿ. ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ರು. ಕೇಳಿರೋದು ಕತೆ ಕೇಳಿದಾಗ ಎಲ್ಲೋ ಸ್ಕೂಲ್ಗಳಲ್ಲೆಲ್ಲ ಬೋರ್ಡ್ ಅಲ್ಲಿ ಬರಿತಾ ಇದ್ರು, ಅದು ಹೋಮ್ ವರ್ಕ್ ಮಕ್ಳಿಗೆ ಕೇಳಿರೋದು ಕತೆ ಪಾಡ್ಕಾಸ್ಟ್ ಕೇಳಿಸ್ಕೊಳ್ಳಿ ಅಂತ. ಅದನ್ನ ನಮ್ಗೆ ಯಾರೋ ಫೋಟೋ ತೆಗೆದು ಕಳಿಸ್ತಾ ಇದ್ರು, ನೀವ್ ನೋಡಿ ಅಂತ. ಇಟ್ ವಾಸ್ ವೆರಿ
ಸೊ ಇಂಡಿಯಾದಿಂದ US ಬಂದ್ರಿ. ಸೊ ಹೊಸ ಜಾಗ, ಹೊಸ ಕಲ್ಚರ್ ಹೇಗಿತ್ತು ಅಡ್ಜಸ್ಟ್ ಆಗುವಂತದ್ದು ಇಲ್ಲಿ? ನಮ್ಗೆ ಒಂಥರ ಇಂಟ್ರೆಸ್ಟಿಂಗ್, ಯಾಕಂದ್ರೆ ನಾನು ನಾನ್ ಫಸ್ಟ್ ಬಂದಿದ್ದು, ಅದಾದ್ಮೇಲೆ ಅವ್ಳು ಬಂದಿದ್ದು. ನಾನ್ ಬಂದಾಗ ನಂಗೆ ಲಿಟ್ರಲಿ ಯಾರು ಗೊತ್ತಿಲ್ಲ. ನಮಗೂ ಪಿಕ್ಚರ್ ಅಲ್ಲೆಲ್ಲ ನೋಡ್ತಿರೋಣ, ಈಗ ಬ್ಯಾಗ್ ಇಟ್ಕೊಂಡು ಹಿಂಗ್ ಬಂದಿದ್ದ. ನಾ ಯಾರು ಏರ್ಪೋರ್ಟ್ ಅಲ್ಲಿ ರಿಸೀವ್ ಮಾಡಕ್ ಬಂದಿರಲಿಲ್ಲ, ಏನೂ ಇಲ್ಲ. ನಮ್ಮ ಆಫೀಸ್ ಅಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ರು ಹೋಟ್ಲದು. ಈ ಕಡೆ ಹೋಗಪ್ಪ, ಅಲ್ಲಿಂದ ನೀನ್ ಆಫೀಸ್ಗೆ ಹೋಗೋ ಅಂತ ಹೇಳಿದ್ರು. ಸೊ ಬಂದಾಗ ಫಸ್ಟ್ ಶಾಕ್ ಆಗಿದ್ದಂದ್ರೆ ಗಾಡಿ ಎಲ್ಲ ಬೇರೆ ಕಡೆ ಹೋಗ್ತಾನ. ಸೊ ಅವಾಗ ತುಂಬಾ ಒಂಥರ ಭಯ ಆಗಿ ಶುರು ಆಗ್ಬಿಡಿತ್ತು ಫಸ್ಟ್. ಇಲ್ಲಪ್ಪ ಎದುರುಗಡೆ ಯಾರೋ ಬಂದ್ ನಮ್ಗೆ ಲಿಟ್ರಲಿ. ಸೊ ಅಲ್ಲಿಂದ ಬಂದಾದ್ಮೇಲೆ ನಮ್ಗೆ ನಾವ್ ಮನೆ ಹುಡುಕ್ಬೇಕಲ್ಲ, ಮನೆ ಹುಡ್ಕೋದ್ರಿಂದ ಹಿಡಿದು ನಮ್ಗೆ ಎಲ್ಲಿ ಮನೆ ಯಾವ ರೀತಿ ಹುಡ್ಕೋದು, ಎಲ್ಲಿ ಸಿಗುತ್ತೆ ಅಂದ್ರೆ ನಮ್ಗೆ ಯಾರಂದ್ರೆ ಯಾರು ಗೊತ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ಇಂಡಿಯಾದಲ್ಲಿ ಹೋಗ್ತೀವಲ್ಲ, ಮನೆ ಹುಡ್ಕೊಂಡು ಎಲ್ಲೋ ಒಂದು ಅಪಾರ್ಟ್ಮೆಂಟ್ ಹೋಗಿ ಬಾರದು. ಅವರು ಅವಾಗ ಹೇಳಿದ್ರು, ಇಲ್ಲ ಅಪಾರ್ಟ್ಮೆಂಟ್ ತಗೊಂಡ್ ಬರ್ಬೇಕು, ಎಲ್ಲದಕ್ಕೂ ನೀವು ಹಂಗೆ ಬರಕ್ಕಾಗಲ್ಲ. ಮನೆಗೆ ಹೋಗ್ಬಿಟ್ರ? ಇಲ್ಲ ಅಪಾರ್ಟ್ಮೆಂಟ್ ಹೋಗಿದ್ವಿ, ಗೇಟೆಡ್ ಕಮ್ಯುನಿಟಿ ಇತ್ತು, ಅದೆಲ್ಲ ಲಾಕ್ ಆಗಿತ್ತು, ನಮಗ್ ಗೊತ್ತಿರ್ಲಿಲ್ಲ. ನಾವು ಒಂದ್ ಕಡೆ ಗೇಟ್ ಟ್ರೈ ಮಾಡಿದ್ವಿ, ಅದು ಓಪನ್ ಇರ್ಲಿಲ್ಲ. ಇನ್ನೊಂದ್ ಕಡೆ ಟ್ರೈ ಮಾಡಿದ್ವಿ. ಆವಾಗ USPS ಡ್ರೈವರ್ ಒಬ್ರು, ಲುಕ್ಸ್ ಲೈಕ್ ಯು ಗೈಸ್ ನ್ಯೂ, you're supposed to make an appointment, did you make an appointment here ಅಂದ್ರೆ ಆವಾಗ ನಮ್ಗೆ ಅದೆಲ್ಲ ಗೊತ್ತೇ ಇರಲ್ಲ ಅನ್ಕೊಂಡ್ವಿ. ಬಟ್ ಅವ್ರ ಪಾಪ ದೇವರ್ ನೈಸ್, ನಮ್ಗೆ ಅಕೊಮಡೇಟ್ ಮಾಡಿದ್ರು. ಬಟ್ ಅಲ್ಲಿಂದ ಶುರು ಆಗಿದ್ದು. ಬಟ್ ಅದಾದ್ಮೇಲೆ ತುಂಬಾ ಬೇಗ ಇಂಟಿಗ್ರೇಟ್ ಆಗ್ಬಿಟ್ಟು. ಸೊ ನಿಮ್ದು ಹೆಂಗೆ ಅಂದ್ರೆ ನೀವು ಬೀಯಿಂಗ್ ನಿನ್ ಒಂಥರ ಬ್ಯಾಂಕ್ ಮ್ಯಾನೇಜರ್ ವರ್ಗೂ ಹೋಗಿ ಅಲ್ಲಿ ಕಟ್ ಮಾಡಿ ಇಲ್ಲಿ ಬಂದಿದ್ದು. ಹೇಗೇನ್ H4 ಅಲ್ಲಿ ಇದ್ರೆ ಹೆಂಗೆ ಡಿಪೆಂಡೆಂಟ್ ಆಗಿ ಬಂದಿರೋ ಸ್ಟ್ರಗಲ್ಸ್ ಎಲ್ಲಾರ್ಗು ಗೊತ್ತಿರಲ್ಲ. ಸೊ ಹೆಂಗಾಯ್ತು ನಿಮ್ದು, ಅಂದ್ರೆ ಹೌ ಡಿಡ್ ಯು ಕಂಟಿನ್ಯೂ ಅಂದ್ರೆ ಜರ್ನಿ? ಇವಾಗ ಏನ್ ಮಾಡ್ತಾ ಇದ್ದೀರಾ, ಹೆಂಗೆ ಏನೇನೆಲ್ಲ ಮಾಡ್ಕೊಂಡು ಇವಾಗ ಇಲ್ಲಿ ಬಂದಿದ್ದೀರಾ? ಸೊ ನಿಮ್ದು ಹೆಂಗೆ ಇತ್ತು? ಬಟ್ ಎಕ್ಸೈಟಿಂಗ್. ನನಗೆ ಮೊದ್ಲೇ ಹೇಳ್ದಂಗೆ ಐ ಥಿಂಕ್ ಎಲ್ಲ ಆಪರ್ಚುನಿಟಿನೂ ಇಸ್ ಅ ಗುಡ್ ಆಪರ್ಚುನಿಟಿ. ಸೊ ಐ ಥಿಂಕ್ ನನಗನ್ಸಿದ್ದು, ಐ ಹ್ಯಾಡ್ ಟು ಫಿಗರ್ ಔಟ್ ಮೈ ಸೆಲ್ಫ್, ಏನ್ ಮಾಡ್ಬೇಕು ನಾನು ಮುಂದೆ ಅಂತ. ಮಗು ಆದಾಗ ಐ ಥಿಂಕ್ 1.5 ವರ್ಷ ನಾನು ಮನೇಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದೆ ಅವನ ಜೊತೆ. ಅದು ಹೊಸದೇ ಅಲ್ವಾ, ಹೊಸ ಟಾಯ್ಸ್ ಗಳಿದ್ವಿ. ಅದೇ ಮಾಮ್ಸ್ ಕ್ಲಬ್ ಹೋದೆ, ಅಲ್ಲಿ ಸುಮ್ನೆ ಕೂರಕಾಲ ಅಂತ ಟ್ರೆಜರರ್ ಪೋಸ್ಟ್ ತಗೊಂಡೆ. ಸೊ ಅಲ್ಲಿನೂ ಮೆಂಬರ್ಶಿಪ್ ಅದು ಇದು ಅನ್ಕೊಂಡು ಅಲ್ಲೊಂದ್ ಸ್ವಲ್ಪ ಕಾಲ ಕಳೆದ್ವಿ. ಅದಾದ್ಮೇಲೆ ಇನ್ಯಾವ್ದು ಅದೇ ಬೇರೆ ರೆಡಾಂಡೋ ಬೀಚ್ ಹತ್ರ ಮೂವ್ ಆದ್ವಿ ಇವನ್ ಆಫೀಸ್ಗೋಸ್ಕರ. ಸೊ ಅಲ್ಲಿ ಐ ಥಿಂಕ್ ಪ್ರೀ ಸ್ಕೂಲ್ ಹಂಗೆ ಹಿಂಗೆ ಆಟ ಆಡ್ಕೊಂಡಿದ್ದೆ, ಅಷ್ಟೊಂದು ಸೀರಿಯಸ್ ಆಗಿರ್ಲಿಲ್ಲ. ಬಟ್ ಇವೆಂಚುಲಿ 3 ವರ್ಷ ಆದ್ಮೇಲೆ ಬೋರ್ ಆಗಕ್ ಸ್ಟಾರ್ಟ್ ಆಗೋಯ್ತು, ಏನ್ ಮಾಡೋದು ಅಂತ. ಅಷ್ಟೊತ್ತಿಗೆ ಐ ಥಿಂಕ್ ಐ ಗಾಟ್ ಪ್ರೆಗ್ನೆಂಟ್ ವಿತ್ ದ ಸೆಕೆಂಡ್ ಒನ್. ಡ್ಯಾಲಸ್ ಮೂವ್ ಆದವಾಗ ಐ ಥಿಂಕ್ ಐ ವಾಸ್ ಕೈಂಡ್ ಆಫ್ ಡನ್. ಆಲ್ಮೋಸ್ಟ್ 5 ವರ್ಷ ಆಗೋಗ್ಬಿಟ್ಟಿತ್ತು, ಕೆಲಸ ಮಾಡ್ತಾ ಇಲ್ಲ. ಐ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್ ಮೈ ಸೆಲ್ಫ್, ನಾನೇನ್ ಮಾಡ್ತಾ ಇದ್ದೀನಿ ಅಂತ. ಅವಾಗ ಇನ್ನೂ ಡಿಪೆಂಡೆಂಟ್ ಅಲ್ಲೇ ಇದೆ. ಐ ಥಿಂಕ್ 2015 ಅಲ್ಲಿ H4 EAD ಅಂತ ಕಾನ್ಸೆಪ್ಟ್ ಬಂದಿತ್ತು. ಅವಾಗಿನೂ ನನ್ ಮಗು ಆಗಿತ್ತು. ಸೊ ಐ ಕುಡಂಟ್ ಡೂ ಮಚ್. ಬಟ್ ನನ್ ಮಕ್ಕಳು ಇಟ್ಕೊಂಡ್ಬಿಟ್ಟು ಇಲ್ಲಿ ಜನದ ಹತ್ರ ತುಂಬಾ ಇಂಟ್ರಾಕ್ಟ್ ಮಾಡ್ತಾ ಇದ್ದೆ. ಐ ವಾಸ್ ಆಲ್ವೇಸ್ ಇಂಟ್ರಾಕ್ಟಿಂಗ್ ವಿತ್ ಸಮ್ ಆಫ್ ದ ಅದರ್ ಪರ್ಸನ್. ಲೈಬ್ರರಿಗೆ ಹೋದು ಸಿಕ್ಕಾಪಟ್ಟೆ ಲೈಬ್ರರಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅಂದ್ರೆ ಐ ಹೈಲಿ ರೆಕಮೆಂಡ್. ನಾನು ಇವಾಗ್ಲೂ ಎಷ್ಟೊಂದು ಸಿಕ್ಕೋರ್ಗೆ ಹೇಳ್ತೀನಿ, ಮನೇಲಿ ಕುತ್ಕೊಳ್ಳೋದ್ರ ಬದಲು ಲೈಬ್ರರಿಗೆ ಹೋಗಿ. ಸುಮಾರು ಮಕ್ಳ ಪ್ರೋಗ್ರಾಮ್ ಗಳು ಇರುತ್ತೆ. ಅಂದ್ರೆ 6 months ಲೈಬ್ರರಿ ಒಳ್ಳೆ 5 star ಹೋಟೆಲ್ ತರ ಅಲ್ವಾ, ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ನಾವು ಮೀಟ್ ಮಾಡಿದ್ದು ಲೈಬ್ರರಿ ಆಕ್ಟಿವಿಟೀಸ್. ಇಲ್ಲಿ ಅಂದ್ರೆ H4 ಅಲ್ಲಿ ಇದ್ದೀನಿ, ನಂಗೆ ಏನು ಮಾಡಕ್ಕಾಗಲ್ಲ ಅಂತಂದ್ರೆ ನಾವಿಬ್ರು ಅವಾಗ ಐ ಥಿಂಕ್ ಇದಿರ್ಲಿಲ್ಲ. ಇಬ್ರು ಮಕ್ಕಳನ್ನ ಕರ್ಕೊಂಡಿದ್ರು, ಎವ್ರಿ ಡೇ ಏನಾದ್ರು ಆಕ್ಟಿವಿಟೀಸ್ ಇರ್ತಿದ್ರು. ಸ್ಪೆಷಲ್ ಇದು ಕ್ವಾಲಿಟಿ ಏನಂದ್ರೆ, ತುಂಬಾ ಜನ ನೋಡಿರ್ತೀವಲ್ಲ ಎಲ್ಲರೂ, ನಮ್ಮ ಊರಿನ ಬಂದಿರೋರೆಲ್ಲಾನು. ಸೊ ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ, ಇದು ಸಾಕು ಅಂತ ಸುಮ್ಮನೆ ಕೂತ್ಕೊಳ್ಳಲ್ಲ. ಎಸ್ಪೆಷಲಿ ನಾವ್ ಈಗ ಬೇರೆ ದೇಶಕ್ಕೆ ಬಂದಿದೀವಿ ಅನ್ನೋ ಅವೇರ್ನೆಸ್ ಇರಲ್ಲ ಎಷ್ಟೊಂದ್ ದಿನಕ್ಕೆ. ಸೊ ಆ ರೀತಿಯಿಂದ ನಾವು ತುಂಬಾ ಇಲ್ಲಿನ ಸಂಸ್ಕೃತಿ ಅರ್ಥ ಮಾಡ್ಕೊಂಡು ಇಲ್ಲಿನ ಜನ ಇಂಟಿಗ್ರೇಟ್ ಮಾಡೋ ಅಂತ ಕೆಲ್ಸನ, ಅಂದ್ರೆ ನಾವು ನಮ್ ತರ ಇಲ್ದೇ ಇರೋ ಜನರ ಹತ್ರ ಪರಿಚಯ ಮಾಡ್ಕೊಂಡು ಅವ್ರ ಜೊತೆ ಹೋರಾಟ ಮಾಡೋದು ತುಂಬಾ ಕಷ್ಟ. ಬಟ್ ಅದನ್ನ ಓವರ್ ಅಂಡ್ ಓವರ್ ಆಗಿ ಅದ್ರಲ್ಲಿ ಏನಪ್ಪಾ, ಈ ಮಾಮ್ಸ್ ಕ್ಲಬ್ ಎಲ್ಲ ತುಂಬಾ ಅಂದ್ರೆ ವೆರಿ ಡೆಡಿಕೇಟೆಡ್. ಜೊತೆಗೆ ಅಲ್ಲಿ ಅಷ್ಟು ಈಸಿ ಅಲ್ಲ. ಬಟ್ ಏನಂದ್ರೆ, ಬಟ್ ಇಲ್ಲಿನ ಜನ ಎಲ್ಲಾನು ಅಂದ್ರ
ಅಂದ್ರೆ ಅವ್ರ ಪರ್ಸನಲ್ ಜೀವನ ಜೊತೆಗೆ ಸೊಸೈಟಿಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಅಂದ್ರೆ ಸಾಕಷ್ಟು ವಾಲಂಟಿಯರ್ ಆಪರ್ಚುನಿಟಿ ಇರುತ್ತೆ. ನಾವು H4 EAD ಮೇಲೆ H4 ಅಲ್ಲಿ ವರ್ಕ್ ಪರ್ಮಿಟ್ ಇಲ್ಲ ಅಂದ್ರು ಇಲ್ಲಿ ಯಾರು ನೋಬಡಿ ಸ್ಟಾಪ್ಸ್ ಯು ಫ್ರಮ್ ವಾಲಂಟಿಯರಿಂಗ್. ನಂಗನ್ಸುತ್ತೆ ಮನೇಲಿ ಕೂರೋದ್ರ ಬದಲು ನನ್ ವಾಲಂಟಿಯರ್ ಅಂತ ಆಚೆ ಹೋದ್ರೆ ದಟ್ ಇಟ್ ಸೆಲ್ಫ್ ವಿಲ್ ಹೆಲ್ಪ್ ಯು ಬಿಲ್ಡ್ ಯುವರ್ ರೆಸ್ಯೂಮ್. ನಾನು ಇದನ್ ಮಾಡಿದೀನಿ, ನನ್ಗೆ ನಾನು ಟ್ರೆಜರರ್ ಕೆಲಸ ಮಾಡಿದೀನಿ ಅಂದ್ರೆ ಯು ಆರ್ ಆಲ್ರೆಡಿ ಸೇಯಿಂಗ್ ಯು ನೋ ಹೌ ಟು ಹ್ಯಾಂಡಲ್ ಫೈನಾನ್ಸ್. ಸೊ ಐ ಥಿಂಕ್ ನಾನು ಅಂದ್ರೆ ನಂಗೆ ಆತರ ಇಂಟೆನ್ಷನ್ ಇರ್ಲಿಲ್ಲ, ಬಟ್ ಬಿಸಿ ಆಗ್ಬೇಕು ಅಂತ ಹೋದಂಗ್ ಅನಿಸ್ತು. ಅಂಡ್ ದುಡ್ಡು ಸಿಗಲ್ಲ, ಬಟ್ ಅಟ್ ಲೀಸ್ಟ್ ಮನೇಲಿ ಕಾನ್ಫಿಡೆನ್ಸ್, ಎಕ್ಸ್ಪೀರಿಯನ್ಸ್, ಇಲ್ಲ ಸರ್ವಿಸ್ ಮೈಂಡ್ ಸೆಟ್ ಇದೆಯಲ್ಲ, ಅದು ನಮ್ ಕೆಲ್ಸ ಇರ್ಲಿ ಬಿಡ್ಲಿ, ವಯಸ್ಸು ಕಡಿಮೆ ಇರ್ಲಿ ಆಗ್ಲಿ, ಬಟ್ ಅದು ಇಡೀ ಜೀವನ ಅಂದ್ರೆ ನಾವು ಇಷ್ಟು ತಗೊಂಡ್ರೆ ಅಷ್ಟು ವಾಪಸ್ ನಮ್ಗೆ ಕೊಡ್ಬೇಕು ಅನ್ನೋದು ಕಲ್ತ್ಕೊಂಡಿದ್ದೆ ನಾವು ಅಮೆರಿಕಾಗ ಬಂದ್ಮೇಲೆ. ಅಮೆರಿಕಾ ನೋಡಿ, ಸೊ ಅದು ಇಲ್ಲಿವರೆಗೂ ನಾವು ಅದೇ ತರ ನಡ್ಸ್ಕೊಂಡ್ ಬರ್ತಾ ಇದೀವಿ. ಅಂದ್ರೆ ನಮ್ಗೆ ಎಷ್ಟೇ ಬಿಸಿ ಇರ್ಬೋದು ಕೆಲ್ಸ, ಮಕ್ಕಳು ಎಲ್ಲಾನು, ಬಟ್ ವಿ ಆಲ್ವೇಸ್ ಟ್ರೈ ಟು ಡೆಡಿಕೇಟ್ ಸಮ್ ಪಾರ್ಟ್ ಆಫ್ ಅವರ್ ಟೈಮ್ ಟು ದ ಸೊಸೈಟಿ. ಸೊ ಜೊತೆಗೆ ಅಂದ್ರೆ ಇವಳು ಅಷ್ಟೇ ಬೇರೆ ಬೇರೆ ಈ ನಾನ್ ಪ್ರಾಫಿಟ್ ಅಂತ ಇಂಥ ಕಡೆ ಎಲ್ಲಾನು ಬೋರ್ಡ್ ಅಲ್ಲಿ ಇದಾಳೆ, ಜೊತೆ ಕೆಲಸ ಮಾಡ್ತಿರ್ತಾಳೆ. ನಾನು ಈ ಮಕ್ಳು ಸ್ಪೋರ್ಟ್ಸ್ ಟೀಮ್ಸ್ ಎಲ್ಲ ಕೋಚ್ ಮಾಡ್ತೀನಿ. ಸೊ ಅದೆಲ್ಲ ತಂದೆ ತಾಯಿಗಳನ್ನ ಮಾಡಿಸ್ಕೊಂಡು ನಾವ್ ಅಲ್ಲಿಂದ ಅಮೆರಿಕ ಅಂತ ಏನು ನೋಡ್ತೀವಲ್ಲ, ಅದು ಯಾಕಿದೆ ಅಂದ್ರೆ ಜನ ಅಷ್ಟು ಇಂಟ್ರೆಸ್ಟ್ ತಗೊಳ್ತಾರೆ ಇಲ್ಲಿಂದ ಲೈಫ್ ಸ್ಟೈಲ್ ಕಾಪಾಡ್ಕೊಂಡು ಹೋಗಕ್ಕೆ. ಈ ಬೇರೆ ಯಾರ್ದು ಪ್ರಾಬ್ಲಮ್ ಅಂತ ಬಿಟ್ಬಿಡಲ್ಲ. ಸೊ ಅದಕ್ಕೇನೆ ನಾವು ಇಲ್ಲಿಗೆ ಬಂದಾಗ್ಲೂ ಅಷ್ಟು ನಾವು ಅದೇ ತರ ನಡ್ಕೊಂಡು ಹೋದ್ರೆ ಅಷ್ಟೇ ನಮ್ಮ ಮಕ್ಳು ನಮ್ಮನ್ನ ನೋಡಿ ಕಲಿತಾರೆ ಅನ್ನೋ ಒಂದು ವರ್ಷ. ಅಬ್ಸಲ್ಯೂಟ್ಲಿ. ಸೊ ನಾವು ಒಂದು ಹೊರದೇಶಕ್ಕೆ ಬಂದಾಗ ನಮ್ಮ ಜನ ನೋಡ್ಕೊಳ್ಳೋದು ನ್ಯಾಚುರಲ್. ನಾವು ಇಂಡಿಯಾದ ಬಂದು ನಮ್ ಇಂಡಿಯಾವೇ ಬೇಕು ಅಂತ, ಬಟ್ ಇಲ್ಲಿ ಬಂದು ಇಲ್ಲಿನ ಸ್ಥಳೀಯರ ಜೊತೆ ಬಂದು ಅವರ ಕಲ್ಚರ್ ತಿಳ್ಕೊಂಡು ನಾವು ಆ ಸೊಸೈಟಿ ಕಾಂಟ್ರಿಬ್ಯೂಟ್ ಮಾಡೋದಿದೆಯಲ್ಲ, ನಮ್ಮನ್ನು ನಾವು ಒಂದು ಹೊಸ ಪ್ರಪಂಚಕ್ಕೆ ಎಕ್ಸ್ಪೋಸ್ ಮಾಡಿ ಇದು ಬಂದ್ರಲ್ಲ. ಈಗ ನೀವು H4 ಅಲ್ಲಿ ಇದ್ರಿ, ವರ್ಕ್ ಪರ್ಮಿಟ್ ಬಂತು. ಸೊ ಯಾವ ರೀತಿ ಜರ್ನಿ ಇತ್ತು ನಿಮ್ದು ಆ ಕೆಲಸ ಹುಡುಕೊಳ್ಳೋದು, ಹೊಸ ಜಾಬ್ ಪ್ರೊಫೆಷನ್ ಗೆ ಎಂಟರ್ ಆಗುವಂತದ್ದು? ಹೆಲ್ಪ್ ಆಯ್ತಾ? ಇಂಡಿಯಾದ ಹೆಲ್ಪ್ ಆಯ್ತು ಅಂತ ಅನ್ಕೊಂಡೆ, ಬಟ್ ಐ ಥಿಂಕ್ ಐ ವಾಸ್ ಸ್ಟಿಲ್ ಲ್ಯಾಕಿಂಗ್ ಕಾನ್ಫಿಡೆನ್ಸ್. ಅಂಡ್ ಅಲ್ಲಿ ಮಾಡಿದ್ದೆ, ಬಟ್ ಇಲ್ಲಿ ಹೆಂಗಿರತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಅಂದ್ರೆ ನಾನು ಸಾಕಷ್ಟು ಇಂಟರ್ವ್ಯೂ ಕೊಟ್ಟೆ, ಸುಮಾರು ಬ್ಯಾಂಕ್ ಗಳಲ್ಲಿ ಟ್ರೈ ಮಾಡಿದೆ. ಬ್ಯಾಂಕ್ ಅಲ್ಲಿ ಕೇಳ್ತಿದ್ರು, ನೀನು ಬ್ರಾಂಚ್ ಮ್ಯಾನೇಜರ್ ಇದವಳು, ವೈ ಡು ಯು ವಾಂಟ್ ಟು ಬಿ ಅ ಟೆಲ್ಲರ್ ಅಂತ. ದಟ್ ಇಟ್ ಸೆಲ್ಫ್ ಸೇಸ್ ಐ ಆಮ್ ಲುಕಿಂಗ್ ಡೌನ್, ಅಂದ್ರೆ ನನ್ನ ಹೈಯರ್ ಪೊಸಿಷನ್ ಹೋಗ್ತಿಲ್ಲ ಅಂತ. ಸೊ ಇಟ್ ವಾಸ್ ಆಲ್ ಲರ್ನಿಂಗ್. ಅಂದ್ರೆ ಸುಮಾರು ಫ್ರಸ್ಟ್ರೇಟ್ ಆಗ್ತಾ ಇತ್ತು ನಂಗೆ, ಹಿಂಗಪ್ಪ ಮಾಡೋದು ಅಂತ. ಆವಾಗ ನನ್ಗೆ ಒಬ್ರು ಕನ್ನಡದವ್ರ ಫ್ರೆಂಡ್ ಮುಖಾಂತರ ನನ್ಗೆ ಈ ಮಾರ್ಟ್ಗೇಜ್ ಇಂಡಸ್ಟ್ರಿಯಲ್ಲಿ ಲೋನ್ ಪ್ರೊಸೆಸರ್ ಅಂತ ಕೆಲಸ ಸಿಕ್ತು. ಕೆಲಸ ಸಿಕ್ತು ಅನ್ನೋ ಖುಷಿಗೆ ಹೋಗ್ಬಿಟ್ಟೆ ನಾನು. ತುಂಬಾ ಸಂಬಳ ಕಡಿಮೆ ಇತ್ತು, ಬಟ್ ಐ ಡಿಂಟ್ ಕೇರ್, ಬಿಕಾಸ್ ನಂಗೆ ಏನೋ ಒಂದ್ ಶುರು ಮಾಡ್ಬೇಕಿತ್ತು. ಸೊ ಅಲ್ಲಿ ಶುರು ಮಾಡಿ ಐ ಥಿಂಕ್ 2.5 ವರ್ಷ ಕೆಲಸ ಮಾಡಿದೆ ನಾನು. ನನ್ಗೆ ಆಕ್ಚುಲಿ ಮಾರ್ಟ್ಗೇಜ್ ಇಂಡಸ್ಟ್ರಿ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ನಾವು ಮನೆ ತಗೊಂಡು ಇಂಡಿಯಾದಲ್ಲಿ ಇಲ್ಲಿಗೂ ಡಿಫ್ರೆನ್ಸ್ ಇದೆಯಾ? ಸಾಕಷ್ಟು ಡಿಫ್ರೆನ್ಸ್ ಇದೆ, ಸಿಕ್ಕಾಪಟ್ಟೆ. ಸೊ ನೀವು ಇಲ್ಲಿದ್ದು ನಿಮ್ಗೆ ವರ್ಕ್ ಪರ್ಮಿಟ್ ಇರೋದ್ರಿಂದ ಯು ಕುಡ್ ಗೋ, ನಿಮ್ ವಾರ್ಡ್ ಇದು. ಬಟ್ ಇಂಡಿಯಾ ಇಂದ ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಇಲ್ಲಿಗೆ ಬರಕ್ಕೆ ಅಂದ್ರೆ ಐ ಡೋಂಟ್ ಥಿಂಕ್ ಇದಕ್ಕೆ ಈ ಇಂಜಿನಿಯರ್ ಎಲ್ಲ ವೀಸಾ ಮೇಲೆ ಬಂದಂಗೆ ಆಗಲ್ಲ. ಬಟ್ ಇಲ್ಲಿ ಲೋಕಲ್, ಯಾಕಂದ್ರೆ ನೀನ್ ಹೇಳ್ದಂಗೆ ಎಲ್ಲ ಬರೀ ಇಂಜಿನಿಯರ್ಸೇ ಕಾಣ್ತಾರೆ, ಬಟ್ ಸಾಕಷ್ಟು ಜನ ನಾನ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ನವರು ಇರ್ತಾರೆ. ಅವ್ರಿಗೂ ಸಾಕಷ್ಟು ಆಪರ್ಚುನಿಟಿ ಇದೆ. ಅದೇನು ಅಂದ್ರೆ ಈ ತರ ಹುಡುಕೋಬೇಕು. ಐ ವುಡ್ ಸೇ ಯು ಆಲ್ವೇಸ್ ಸ್ಟಾರ್ಟ್ ವಿತ್ ವಾಲಂಟಿಯರಿಂಗ್ ಫಸ್ಟ್, ಯು ಬಿಲ್ಡ್ ಯುವರ್ ರೆಸ್ಯೂಮ್. ಅಲ್ಲಿಂದ ನಿಮ್ಗೆ ಒಂದೊಂದೇ ಗೊತ್ತಾಗತ್ತೆ, ಓ ನನ್ ಐ ಕ್ಯಾನ್ ಡೂ ದಿಸ್ ಅಂತ. ನಂಗೂ ಹಂಗೆ ಆಯ್ತು. ಆಲ್ಮೋಸ್ಟ್ 2.5 ವರ್ಷ ನಾನು ಆ ಕೆಲಸ ಮಾಡಿದೆ. ಆಮೇಲೆ ನನ್ ಬ್ಯಾಂಕ್ ಇದನ್ನ ಇದ್ದಿದ್ದಕ್ಕೆ ಐ ಫೆಲ್ಟ್ ಲೈಕ್ ವೈ ಕಾಂಟ್ ಐ ಗೆಟ್ ದ ಲೈಸೆನ್ಸ್ ಅಂತ. ಸೊ ಐ ಟುಕ್ ಮೈ ಮಾರ್ಟ್ಗೇಜ್ ಲೈಸೆನ್ಸ್. ಬೇಸಿಕಲಿ ಏನು ಅಂತಂದ್ರೆ, ಈಗ ಇಲ್ಲಿ ಯಾರೋ ಮನೆ ತಗೊಳ್ತಾರಲ್ಲ, ಸೊ ಇಂಡಿಯಾದಲ್ಲಿ ನಾವು ಮನೆ ತಗೊಳ್ಬೇಕಂದ್ರೆ SBI, ICICI ಅದೊಂದು ಬ್ಯಾಂಕಿಗೆ ಹೋಗ್ತೀವಿ, ಹೋಮ್ ಲೋನ್ ಬೇಕು ಅಂತ ಹೇಳ್ತೀವಿ, ಅಲ್ಲಿ ಯಾರೋ ಒಬ್ರು ಇರ್ತಾರೆ, ಕೊಡ್ತಾರೆ, ಕಳಿಸ್ತಾರೆ. ಬಟ್ ಇಲ್ಲಿ ಇಟ್ ಇಸ್ ಅ ಸ್ಪೆಷಲೈಸ್ಡ್ ಪ್ರೊಫೆಷನ್ ಇಟ್ ಸೆಲ್ಫ್. ಸೊ ಅದಕ್ಕೆ ನೀನ್ ಒಂದ್ ಎಕ್ಸಾಮ್ ಬರ್ದು ಲೈಸೆನ್ಸ್ ತಗೋಬೇಕು. ಡೈರೆಕ್ಟ್ ಬ್ಯಾಂಕ್ ಹತ್ರ ಹೋಗಕ್ಕಾಗಲ್ವಾ? ಬ್ಯಾಂಕ್ ಹೋದ್ರು ಅಲ್ಲಿನೂ ಯು ವಿಲ್ ಫೈಂಡ್ NMLS ಅಂತ ಹೇಳ್ತಾರೆ. NMLS ಲೈಸೆನ್ಸ್ಡ್ ಆಫೀಸರ್ಸ್ ಇರ್ತಾರೆ, ಅವರೇ ಅದನ್ನ ಮಾಡೋದು. ಅಂದ್ರೆ ನಾಟ್ ಎವ್ರಿಬಡಿ ಕ್ಯಾನ್ ಟಾಕ್, ಬಿಕಾಸ್ ಸಾಕಷ್ಟು ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ ಎಲ್ಲ ನಾವು ಆಕ್ಸೆಸ್ ಮಾಡ್ತೀವಿ. ಬಿಕಾಸ್ ಫೈನಾನ್ಸ್ ಅಲ್ವಾ, ಅಂದ್ರೆ ಇದು ನಿಮ್ಗೆ ಎಷ್ಟು ಲೋನ್ ಕೊಡ್ಬೇಕು ಅಂತ. ಅಂಡ್ ಗೊತ್ತಿರಂಗ ಅಮೆರಿಕಾ ಅಲ್ಲಿ ಇಟ್ ಇಸ್ ಆಲ್ ಅಬೌಟ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ನಿಮ್ಮ ಕ್ರೆಡಿಟ್. ಈ ದೇಶ ಇದೆ ನಡೆಯೋದೇ ಕ್ರೆಡಿಟ್ ಮೇಲೆ. ಸೊ ಜಡ್ಜ್ ಮಾಡೋದು ಒಳ್ಳೆ ಕ್ರೆಡಿಟ್ ಇದ್ರೆ ನೀವು ಚೆನ್ನಾಗಿ ಸಾಲ ತಗೊಂಡಾಗ ಅದನ್ನ ತೀರ್ಸ್ತಾ ಇರ್ತೀರಾ ಅಂತ.
ಸೊ ನಾನ್ ಕೊನೆಗೆ ಆ ಲೈಸೆನ್ಸ್ ತಗೊಂಡೆ. ಅದು ತುಂಬಾ ಕಷ್ಟ ಎಕ್ಸಾಮ್, ಫಸ್ಟ್ ಸರಿ ಫೇಲ್ ಆದ್ರೆ ಬೇಡ ಬಿಟ್ಬೇಡ ಅನ್ಕೊಂಡೆ. ಬಟ್ ಆನಂದ್ ಹೇಳ್ದ ಇಲ್ಲ ಬಿಡ್ಬೇಡ ಅಂದ್ರೆ ಐ ಥಿಂಕ್ ಯು ಕ್ಯಾನ್ ಡೂ ಇಟ್ ಅಂತ. ಮತ್ತೆ ಒಂದ್ ತಿಂಗಳಾದ್ಮೇಲೆ ಮತ್ತೆ ಟ್ರೈ ಮಾಡಿದೆ ಅಂಡ್ ದೆನ್ ಅವಾಗ ಪಾಸ್ ಆದೆ. ಪಾಸ್ ಆದ್ಮೇಲೆ ಆ ಕೆಲಸ ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ಎಕ್ಸೈಟಿಂಗ್. ಆವಾಗ ನಂಗೆ ಸಾಕಷ್ಟು ಗೊತ್ತಾಯ್ತು ಅಂದ್ರೆ ಮನೆ ತಗೋಬೇಕಂದ್ರೆ ಹೇಗೆ ಅಂತ. ಸೊ ಅಲ್ಲಿಂದ ಐ ಥಿಂಕ್ ಐ ಫೆಲ್ಟ್ ವೆರಿ ಕಾನ್ಫಿಡೆಂಟ್. ಓಕೆ ಪಾ ನನ್ಗೂ ಒಂದ್ ಕರಿಯರ್ ಪಾತ್ ಇದೆ. ಬಟ್ ನಾನ್ ಸಾಕಷ್ಟು ಸ್ಟ್ರಗಲ್ ಮಾಡಿದೆ. ಒಂದು 5-6 ವರ್ಷ ನಾನು ಐ ವಾಸ್ ಸರ್ಚಿಂಗ್ ಫಾರ್ ಮೈ ಓನ್ ಕರಿಯರ್. ನನ್ ಏನ್ ಮಾಡ್ಬೇಕು ಅಂತ ಸುಮಾರು ಅಲ್ಲಿ ಇಲ್ಲಿ ಸಾಕಷ್ಟು ಟ್ರೈ ಮಾಡಿದೆ. ಬಟ್ ದಿಸ್ ಇಸ್ ವೇರ್ ಐ ಫೆಲ್ಟ್ ಕಾನ್ಫಿಡೆಂಟ್. ಓಕೆ ನಾವ್ ಐ ಹ್ಯಾವ್ ಸಮಥಿಂಗ್ ಅಂತ. ಸೊ ಇವಾಗ ಅಟ್ ದಿಸ್ ಪಾಯಿಂಟ್ ನಿಮಗ್ ಬೇಕಾಗಿದ್ದ ಪ್ರೊಫೆಷನ್ ಹುಡ್ಕೊಂಡಿದ್ದೀರಾ, ಸ್ಯಾಟಿಸ್ಫೈಡ್? ಎಸ್, ಇವಾಗ ಆಯ್ತು. ಸೊ ನೀವು US ಬಂದ್ಮೇಲೆ ನಿಮ್ಗೆ ಕಲ್ತಿರೋ ಒಂದು 5 ವಿಚಾರಗಳೇನು, ಅಥವಾ ಏನಾದ್ರು ಒಂದು ಹೊಸದಾಗಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ ಅನ್ನೋದು ಏನಿದೆ? ನಾವ್ ಕಟ್ಟೋ ಸಮಾಜ ನಾವ್ ಯಾವ ತರ ಈ ತರ ಇರ್ಬೇಕು ಅನ್ನೋ ಆಸೆ ಇದ್ರೆ ಅದ್ರಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅಷ್ಟೇ ಮಾಡಕ್ಕಾಗೋದು. ಅದು ಬೇರೆಯವ್ರ ಪ್ರಾಬ್ಲಮ್ ಅಲ್ಲ, ನಮ್ ಪ್ರಾಬ್ಲಮ್ ಅನ್ನೋದೊಂದು ಅರ್ಥ ಆಯ್ತು. ಐ ಥಿಂಕ್ ದ ಡಿಸಿಪ್ಲಿನ್ ಸಾಕಷ್ಟು ಕಲ್ತ್ವಿ. ಯಾಕಂದ್ರೆ ಮಕ್ಕಳದ ಆಟ ಅದು ಕರ್ಕೊಂಡು ಹೋದಾಗ ಅಲ್ಲಿನೂ ತುಂಬಾ ಕಲ್ತಿದೆ ನಾವು. ಅಂದ್ರೆ ಕೋಚಸ್ ಎಲ್ಲಾನು ಒಂದ್ ಚಿಕ್ಕದು ಕಮ್ಯುನಿಟಿ ಒಂದು ಲೀಗ್ ಆಡ್ತಾರೆ ನಮ್ಮ ಮಕ್ಕಳು. ಅದರಲ್ಲಿನೂ ಎಷ್ಟು ಹೈ ಲೆವೆಲ್ ತರದ ಆರ್ಗನೈಸೇಷನ್ ಇರುತ್ತೆ. ಕೋಚ್ಗಳು ಎಲ್ಲ ಪೇರೆಂಟ್ ವಾಲಂಟಿಯರ್ ಮಾಡ್ತಾರೆ. 4:15 ಹೋಗ್ಬೇಕಂದ್ರೆ 4:15 ಹೋಗ್ಬೇಕು. ಒಂದ್ಸರಿ ಯಾವಾಗ ಲೇಟ್ ಆಗಿ ಹೋಗಿ ಸಾರಿ ಆಫೀಸ್ ಕೆಲ್ಸದಲ್ಲಿ ಇದ್ವಿ ಲೇಟ್ ಆಗಿ ಬಂದ್ವಿ ಅಂದ್ರೆ ಅವ್ರು ನೀವು ಆಫೀಸಿಗೆ ಲೇಟ್ ಆಗಿ ಹೋಗ್ತೀರಾ ಅಂತ ಕೇಳಿದ್ರು. ಡಸಂಟ್ ಮ್ಯಾಟರ್. ಅದು ನಮ್ಮ 8 ವರ್ಷದ ಹುಡುಗ ಏನೋ ಗೇಮ್ ಆಡ್ತಾ ಇದ್ದ. ಅವತ್ತೇ ಅನಿಸ್ತು ಇದು ಚಿಕ್ಕದನ್ನ ಅಂತ ತಗೊಂಡ್ರೆ ಆಗಲ್ಲ. ನೀವ್ ಏನೇ ಮಾಡ್ತಾ ಇರ್ತೀರೋ ಅಷ್ಟೇ ಶ್ರದ್ಧೆ ಮತ್ತೆ ಅಷ್ಟೇ ಡಿಸಿಪ್ಲಿನ್ ಇಂದ ಮಾಡಿದ್ರೆ ಮಾತ್ರ ಆಗತ್ತೆ ಅಂತ. ಸೊ ಐ ಥಿಂಕ್ ವಿ ಲರ್ನ್ ಅದು ಮಾತ್ರ ಖಂಡಿತ. ನೀವ್ ಲೇಟ್ ಆಗಿ ಹೋದ್ರೆ ಯಾರು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಲ್ಲ. ಅದನ್ನ ಬಟ್ ಇಟ್ ವಾಸ್ ಅಂದ್ರೆ ನೀವು ಹೇಳೋ ಹಾಗೆ ಫಾರ್ ಮೇ ಬಿ IT ಪ್ರೊಫೆಷನ್ ಸಾಫ್ಟ್ವೇರ್ ಅವ್ರಿಗೆ ಇಟ್ಸ್ ಈಸಿ, ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಬಟ್ ಏನಾದ್ರೂ ಬೇರೆ ತರ ಇರೋರಿಗೆ ಅವ್ರ ಪಾತ್ ಹುಡುಕೊಳಕ್ಕೆ ಕಷ್ಟ. ಬಟ್ ನಾ ಹೇಳೋದು ಅಂದ್ರೆ ಮನೇಲಿ ಕುತ್ಕೊಳ್ಳೋದಕ್ಕಿಂತ ಡೂ ಸಮಥಿಂಗ್. ಐ ಥಿಂಕ್ ನಿಮ್ಗೆ ಒಂದ್ಸರಿ ಕನೆಕ್ಷನ್ ಬೆಳೀತಾ ಹೋಯ್ತು ಅಂತಂದ್ರೆ ಈಸಿ ಆಗತ್ತೆ. ಇದು ಅಷ್ಟೇ ನಾನು ಇಂಡಿಪೆಂಡೆಂಟ್ ಆಗಿ ಮಾಡಿದ್ದಕ್ಕೆ ನಾನು ಐ ಹ್ಯಾಡ್ ಟು ನೆಟ್ವರ್ಕ್. ಅಂದ್ರೆ ಹಿಂಗಿರತ್ತೆ ಅಂದ್ರೆ ನೆಟ್ವರ್ಕಿಂಗ್ ಗ್ರೂಪ್ ಇರತ್ತೆ. ಬೆಳಿಗ್ಗೆ 9 ಗಂಟೆಗೆ ಮೀಟ್ ಆಗ್ತಾರೆ. ನಾನು ಹೋದವಾಗ ನಂಗೆ ಅಲ್ಲಿ ಯಾರು ಗೊತ್ತಿರ್ಲಿಲ್ಲ. ಆ ತರ ಹುಡುಗರು ಐ ಮೀನ್ ಆಲ್ ಮೇಲ್ ಫಿಮೇಲ್ ಆಲ್ ದ ಆಂಟರ್ಪ್ರಿನರ್ಸ್ ಸೆಲ್ಫ್ ಎಂಪ್ಲಾಯ್ಡ್ ಬರ್ತಾರೆ. ಅಲ್ಲಿ ಹೋಗಿ ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಅಥವಾ ನಿಮ್ದು ಬಿಸ್ನೆಸ್ ಕಾರ್ಡ್ ಕೊಟ್ಟು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಅದೆಲ್ಲ ನಂಗೆ ಯಾಕೆ ಈಸಿ ಆಯ್ತು ಅಂದ್ರೆ ನನ್ ಮಾಮ್ಸ್ ಕ್ಲಬ್ ಅಲ್ಲಿ ಆತರ ಹೊಸ ಜನ ಮೀಟ್ ಆಗ್ತಾ ಇದ್ದೆ. ಸೊ ನನ್ಗೆ ಅಷ್ಟೊಂದು ಆಕ್ವರ್ಡ್ ಅನಿಸ್ತಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಕೊಟ್ಟು ನಾನು ಈ ತರ ಮಾಡ್ತೀನಿ ನೀವೇನ್ ಮಾಡ್ತೀರಾ. ಸೊ ನೆಟ್ವರ್ಕಿಂಗ್ ಸಮಥಿಂಗ್ ನ್ಯೂ. ಬಟ್ ಒಂದ್ ಸ್ವಲ್ಪ ಅಭ್ಯಾಸ ಇತ್ತು. ಅದು ಅನ್ಅಫಿಷಿಯಲ್ ಆಗಿತ್ತು. ಮಾಮ್ಸ್ ಜೊತೆ ತುಂಬಾ ಈಸಿ ಮಾತಾಡೋದು. ಬಟ್ ಇಲ್ಲಿ ಯು ಹ್ಯಾವ್ ಟು ಬಿ ವೆರಿ ಸಾಫಿಸ್ಟಿಕೇಟೆಡ್, ವೆರಿ ಪ್ರೊಫೆಷನಲ್. ಸೊ ಸಾಕಷ್ಟು ಅಲ್ಲಿ ಕಲ್ತೆ. ಅಲ್ಲಿನೂ ಅಷ್ಟೇ. ಅಂದ್ರೆ ಅಲ್ಲೂ ಎಷ್ಟೊಂದು ಗ್ರೂಪ್ಸ್ ಇರತ್ತೆ. ಅಂದ್ರೆ ಹಿಂಗೆ ಅಂದ್ರೆ ಯು ಮೀಟ್ ಪೀಪಲ್ ಫಾರ್ ಕಾಫಿ. ನೀನ್ ಹೇಳ್ತೀಯ ನಾನ್ ಹಿಂಗೆ ರೆಫರ್ ಮನೆ ರೂಫ್ ಹಾಕೋರು. ದೇ ಆರ್ ಆಲ್ಸೋ ಮೈ ಕ್ಲೈಂಟ್ಸ್. ನನ್ಗೆ ಅವ್ರ ರೆಫರಲ್ ಕೊಡ್ತಾರೆ, ನಾನು ಅವ್ರಿಗೆ ಕೊಡ್ತೀನಿ. ಸೊ ಇಟ್ ವಾಸ್ ಅ ಲರ್ನಿಂಗ್. ಅಲ್ಲಿಂದ ಎಷ್ಟೊಂದು ಅರ್ಥ ಆಯ್ತು ನಂಗೆ. ಅಂದ್ರೆ ಅಮೆರಿಕ ಅಲ್ಲಿ ಮಾಡ್ಬೇಕು ಅಂದ್ರೆ ಎಷ್ಟೊಂದು ಆಪರ್ಚುನಿಟೀಸ್ ಸಿಕ್ಕಾಪಟ್ಟೆ ಪ್ಲೇಸ್ ಆಫ್ ಆಪರ್ಚುನಿಟೀಸ್ ಅಂತಲ್ಲ. ಖಂಡಿತ. ಎಕ್ಸ್ಪ್ಲೋರ್ ಖಂಡಿತ. ಮನೇಲಿ ಕುತ್ಕೊಂಡು ಆಮೇಲೆ ಅದರಿಂದ ಇದು ಅಂದ್ರೆ ಅನುಭವ ಆಗ್ತದೆ. ನಾವು ನಮ್ ತರ ಇಲ್ದಿರೋ ಜನದ್ದು ಇದು ಹೆಂಗಿರುತ್ತೆ ಅವ್ರ ಇದು ಅಂದ್ರೆ ಇನ್ ಜನರಲ್ ಇಲ್ಲಿನವ್ರಿಗೆ ಪ್ರೊಫೆಷನಲಿಸಂ ಜಾಸ್ತಿ. ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆ ತರದ್ ಒಂದ್ ಸ್ವಲ್ಪ ನಮ್ಮ ಸಂಸ್ಕೃತಿ ಅಲ್ವಾ. ಬಟ್ ಇಲ್ಲಿನ ಪ್ರೊಫೆಷನ್ ಸೊ ಅಂತಂದ್ರೆ ಕಲಿಯೋದಕ್ಕೆ ಎಲ್ಲಾನು ಅದ್ರ ಆಪರ್ಚುನಿಟಿ ಸಿಗುತ್ತೆ. ಅದೇ ನೀವ್ ಹೇಳ್ದಂಗೆ ಸೊ ಇವಾಗ ಏನೇ ಒಂದು ಕೆಲಸ ಇರ್ಬೇಕಾದ್ರೆ ನಾವು ಮಾನಿಟರಿ ಬೆನಿಫಿಟ್ ನೋಡ್ತೀವಿ. ನಾನು ಏನಕ್ಕೆ ಮಾಡ್ಬೇಕು ಹೋಗಿ ನಾನು ಟೈಮ್ ಸ್ಪೆಂಡ್ ಮಾಡಿ. ಬಟ್ ನೀವು ಲರ್ನಿಂಗ್ಸ್ ಇದೆಯಲ್ಲ, ಮಾರ್ಕ್ಸ್ ಕ್ಲಬ್ ಹೋಗ್ಲಿ, ಅಲ್ಲಿ ಒಂದು ಲೀಡರ್ಶಿಪ್ ಸ್ಕಿಲ್ಸ್. ಸೊ ಅದನ್ನ ನಾವು ಮನೇಲಿ ಕೂತ್ಕೊಂಡ್ರೆ ಕಲಿಯಕ್ಕಾಗಲ್ಲ. ಸೊ ದುಡ್ಡು ಕೊಟ್ಟರು ಅದು ಕಲಿಯಂತ ಸ್ಕಿಲ್ ಅಲ್ಲ. ಅಲ್ಲ ದುಡ್ಡು ಕೊಟ್ಟು ಕಲಿತಾರೆ. ಬಟ್ ಇದು ಫ್ರೀ ಆಗೇ ಸಿಗುತ್ತೆ. ಎಫರ್ಟ್ ಅಂದ್ರೆ ಲೈವ್ ಆಗಿ ಇದು ಸಿಗ್ತಿದೆಯಲ್ಲ, ರಾದರ್ ದನ್ ರೀಡಿಂಗ್ ಫ್ರಮ್ ಸಮ್ ಬುಕ್ ಇಲ್ಲ ಆನ್ಲೈನ್ ಅಲ್ಲಿ ಕಲಿಯೋದಕ್ಕೆ ಎಲ್ಲ ನಮ್ಗೆ. ಯಾಕಂದ್ರೆ ಈಗ ನೀವ್ ಏನೇ ಮಾಡಿದ್ರು ಬರ್ತಾ ಬರ್ತಾ ನಾವು ನಮ್ಗೆ ಏನೋ ಕೆಲಸ ಮಾಡ್ತೀವಿ ಅದಷ್ಟೇ ಗೊತ್ತಿರುತ್ತೆ. ಈ ಮನೆಯಲ್ಲಿ ಸುನೀಪ ಬಾಂಧೆ ತೊಳಿತಾರೆ, ಅದೇ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಡ್ಗೆ ಮಾಡೋದ್ರೆ ಸ್ವಲ್ಪ ತಬೀಬಾಗುತ್ತೆ. ಚೆನ್ನಾಗಿ
So, ಅದ್ ನೋಡಿ ನಾವು ಅವ್ರಿಗೆ ಎಕ್ಸ್ಪೋಜರ್ ಕೊಟ್ರು, ಪಾತ್ರೆ ಹಿಂಗ್ ತೊಳಿಬೇಕು, ಮನೆ ನೋಡಿ ಯಾವ ಆಪರ್ಚುನಿಟಿ ಕಲ್ತು ರೀಸೆಂಟ್ ಆಗಿ ಅಡಿಗೆನು ಕಲ್ತಿದ್ವಿ. ಈಗ ಈ IT ನಲ್ಲಿ ಇದ್ರೆ ನಮ್ಗೆ ಇಷ್ಟೊಂದು ಈ ಅಕೌಂಟಿಂಗ್ ಈ ತರ ಎಲ್ಲ ಅನುಭವ ಇರಲ್ಲ. ಸೊ ಅದಕ್ಕೆ ಒಂದ್ 2 ವರ್ಷದ ಮುಂಚೆ ಈ ಸ್ಕೂಲ್ PTA ಅಂತ ಇರುತ್ತೆ, PTA ಟ್ರೆಜರರ್ ಆಗಿ ಸೈನ್ ಅಪ್ ಮಾಡಿದೆ. ಏನ್ ಅಂತ ಟ್ರೆಜರರ್ ಅಂದ್ರೆ ನಿಮ್ ಅಕೌಂಟಿಂಗ್ ಬ್ಯಾಲೆನ್ಸ್ ಬುಕ್ ಇಂಥವೆಲ್ಲಾನು ಮೇಂಟೈನ್ ಮಾಡ್ಬೇಕು. ಸೊ ನಾನೊಂದ್ 6 ತಿಂಗಳು ಸಿಕ್ಕಾಪಟ್ಟೆ ಒದ್ದಾಡಿದೆ, ಬಟ್ ಅದಾದ್ಮೇಲೆ ಸ್ವಲ್ಪ ಅರ್ಥ ಕಂಫರ್ಟಬಲ್ ಆಗಿದೆ. ಚೀಟಿಂಗ್ ಓಪನ್ ಮಾಡ್ಬೋದು. ಸೊ ಈ ರೀತಿ ಅಂದ್ರೆ ಬೇರೆ ಬೇರೆ ತರ ಆಪರ್ಚುನಿಟೀಸ್ ಇದೆ, ಅದೊಂದು ಇಟ್ಸ್ ಅ ಗುಡ್ ಥಿಂಗ್. ಸೊ ನೀವು ಅಮೆರಿಕದಲ್ಲಿ ಇದ್ದೀರಾ, ಈಗ ನಿಮ್ಮ ಕೆಲಸ ಏನೀಗ? ಅದೇ ನಾನು IT ನಲ್ಲಿ ಕೆಲಸ ಮಾಡ್ತಿದ್ದೀನಿ, ಎಷ್ಟೋ ಜನ ತರ. ಎಲ್ಲ ಸಾಫ್ಟ್ವೇರ್ ಕಲ್ಲೋಡೋದ್ರಿಗೆ ಇಲ್ಲಿ IT ಅವ್ರು ಇದ್ದಾರೆ. ನಂದೇನಂತ ಸ್ಪೆಷಲ್ ನಾರ್ಮಲ್ IT ಜಾಬ್. ಬಂದು US ಅಲ್ಲಿ 17 ವರ್ಷ ಜರ್ನಿ ಮಾಡೋದೊಂದು ಸಾಮಾನ್ಯ ವಿಚಾರ ಅಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ಸಾಧನೆ ಇದೆ, ಪ್ರತಿಯೊಬ್ಬರಲ್ಲೂ ಒಂದು ಸ್ಟೋರಿ ಇರುತ್ತೆ, ಪ್ರತಿಯೊಬ್ರು ಸಾಧಕರೇ. ಇಂಟ್ರೆಸ್ಟ್ ಏನು ಅದರ್ ದನ್? ನಂದು ತುಂಬಾ ಸ್ಪೆಷಲ್ ಇಂಟ್ರೆಸ್ಟ್ ಇದೆ. ಸೊ ನಾನು ಸರ್ಟಿಫೈಡ್ ಸ್ಕೂಬಾ ಡೈವರ್. ನಾನು ಇದ್ದಾಗ ಅದಕ್ಕೆ ಅಂತ ಒಂದ್ ವಾರ ಟ್ರೈನಿಂಗ್ ಹೋಗಿ ಸರ್ಟಿಫಿಕೇಶನ್ ತಗೊಂಡಿದ್ದೆ. ಸೊ ಇವಾಗ ನೀವ್ ಎಲ್ಲಿ ಹೋದ್ರು ನೀವು ಇದು ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ ಅದೊಂದು ಗ್ಲೋಬಲ್ PADI ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಸೊ ಅವರಿಂದ ಸರ್ಟಿಫಿಕೇಶನ್ ತಗೋಬೇಕು, ಇಲ್ಲ ಅಂದ್ರೆ ಮಾಡಕ್ ಬಿಡಲ್ಲ ಎಲ್ಲ ಕಡೆ. ಸೊ ಅದೊಂದು ಸರ್ಟಿಫಿಕೇಶನ್ ತಗೊಂಡಿದ್ದೀನಿ. ಆಫ್ರಿಕಾ ಕಿಲಿಮಂಜರೋ ಅಂತ ಒಂದ್ ಬೆಟ್ಟ ಇದೆ. ಸೊ ಅದೇ ಏನಕ್ಕೆ ಅನ್ಸ್ತು ಅಲ್ಲಿ ಹೋಗ್ಬೇಕು ಅಂತ? ಸುಮ್ನೆ ನಿಂಗೆ ಫ್ರೆಂಡ್ಸ್ ಒಂದಷ್ಟು ಜನ ಹೇಳ್ತಾ ಇದ್ರು ಹೋಗೋಣ ಅಂತ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅನ್ನಿಸ್ತು, ಅದಕ್ಕೆ ಹೋಗ್ಬರೋಣ ಅಂತ ಹೋಗಿದ್ವಿ. ಎಷ್ಟ್ ದಿವಸ ಅದು? ಸೊ 10 ದಿನ ಹೋಗಿದ್ವಿ. ಅದಕ್ಕೇನೋ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ, ಯಾಕಂದ್ರೆ ಹೈ ಎಲಿವೇಶನ್ ಹೈಕಿಂಗ್ ಎಲ್ಲ ಸ್ವಲ್ಪ ಇಲ್ಲೆಲ್ಲೂ ಇಲ್ವಲ್ಲ ಟೆಕ್ಸಸ್ ಅಲ್ಲಿ ಇಲ್ಲ, ಇಲ್ಲಿ ಕೊಲಾರಡೋನಲ್ಲೆಲ್ಲ ಒಂದಷ್ಟಿದೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಒಂದಷ್ಟು ಟ್ರೈನಿಂಗ್ ತರ ಮಾಡಿ ಅದಾದ್ಮೇಲೆ ಒಂದ್ 2 ವರ್ಷ ಆದ್ಮೇಲೆ ರೋಹನ್ ದೊಡ್ಡವನ್ ಹುಟ್ಟ. ಸೊ ಹುಟ್ಟಿದ್ಮೇಲೆ ಅದು ಒಂದು ಹೊಸ ಪರಿಚಯ, ಯಾಕಂದ್ರೆ ಇದ್ದಾಗ ನಾನು ಇವಳಿಬ್ರೇ ಇದ್ವಿ. ಸೊ ಸಾಮಾನ್ಯವಾಗಿ ಮಕ್ಕಳಾದಾಗ ತಂದೆ ತಾಯಿ ಎಲ್ಲ ಬರ್ತಾರೆ, ನಮ್ಮ ಮನೆಯಲ್ಲಿ ಬರಕಾಗ್ಲಿ ಯಾರಿಗೂನು. ಸೊ ಹಂಗಾಗಿ ನಾವೇ ಇಂಟರ್ನೆಟ್ ನೋಡ್ಕೊಂಡು ಸುಮಾರು ಬುಕ್ಸ್ ಓಪನ್ ಮಾಡ್ತೀವಿ. ಫೈನಲಿ ಎಲ್ಲ ಕರೆಕ್ಟ್ ಆಗಿ ಆಗೋಗಿದೆ. ಯಾಕಂದ್ರೆ ನಮ್ಗೆ ಇನ್ನೊಂದ್ ಏನ್ ಹೆಲ್ಪ್ ಆಯ್ತು ಅಂದ್ರೆ ಅದೇ ನಾನು ಆವಾಗ್ಲೇ ಹೇಳಿದ್ನಲ್ಲ, ಅಂದ್ರೆ ಇಲ್ಲಿ ಖಾಲಿ ಇದ್ದೆ, ನನ್ ಕೆಲ್ಸ ಇರ್ಲಿಲ್ಲ, ಖಾಲಿ ಕೂರಕ್ ಆಗಲ್ಲ ಅಂತ ತುಂಬಾ ಎಲ್ಲ ಕಿರಿಕಿ ಏನೇನೋ ಮಾಡ್ತಾ ಇರ್ತಿದ್ದೆ. ಸೊ ಅಲ್ಲಿ ಒಂದ್ ಲೋಕಲ್ ಮಾಮ್ಸ್ ಕ್ಲಬ್ ಅಂತ ಹುಡ್ಕೊಂಡೆ, ಹೇಗೆ ಬ್ಯುಸಿ ಆಗಿರೋದು ಅಂತ. ಸೊ ನಾನು ಪ್ರೆಗ್ನೆಂಟ್ ಇರುವಾಗಿಂದಾನೇ ಮಾಮ್ಸ್ ಕ್ಲಬ್ ಸೇರ್ಕೊಂಡಿದ್ದೆ. ಸೊ ಅಲ್ಲಿ ತುಂಬಾ ಈ ತರ ಪ್ರೆಗ್ನೆಂಟ್ ಇರೋರು, ನ್ಯೂ ಬೇಬಿ ಇರೋರು, ದೇ ಆಲ್ ಕಮ್ ಟುಗೆದರ್. ಅದು ಆಕ್ಚುಲಿ ಇಂಟರ್ನ್ಯಾಷನಲ್ ಕ್ಲಬ್ ಅದು ಎಲ್ಲ ಊರಲ್ಲೂ ಒಂದೊಂದ್ ಚಾಪ್ಟರ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು, ಅಂದ್ರೆ ಬೇಬಿ ಕ್ಲಾಸ್ ಹೋಗ್ಬೇಕು, ಏನೇನ್ ತಗೋಬೇಕು, ಏನೇನ್ ಮಾಡ್ಬೇಕು ಅಂತ. ಐ ಥಿಂಕ್ ದಾಟ್ ವಾಸ್ ಕೈಂಡ್ ಆಫ್ ಎಕ್ಸ್ಪೋಜರ್ ಫಾರ್ ಅಸ್ ಟು ಸಿ ಇಂಡಿಪೆಂಡೆಂಟ್ ಆಗಿ ಜನ ಹೇಗ್ ಜನ ಮಾಡ್ತಾರೆ. ಯಾವಾಗ ಇಷ್ಟು ಫೇಸ್ಬುಕ್ ಇಂಟರ್ನೆಟ್ ಮೀಟಪ್ಸ್ ಇರ್ತಿತ್ತು. ಅದೇ ತರ ಒಂದು ಇಂಟರ್ನ್ಯಾಷನಲ್ ಮಾಮ್ಸ್ ಕ್ಲಬ್ ಅಂತ, ಅದೆಲ್ಲ ಊರಲ್ಲೂ ಒಂದೊಂದ್ ಚಾಪ್ಟರ್ ಮಾಡ್ಕೊತಿದ್ರು. ನಾನಿರೋ ಊರಲ್ಲೂ ಒಂದಿತ್ತು. ತುಂಬಾ ಫ್ರೆಂಡ್ಲಿ ಜನ, ತುಂಬಾ ಹೆಲ್ಪ್ ಮಾಡಿದ್ರು. ಅದು ಧೈರ್ಯ ಬಂತು ನಮ್ಗೆ ಸ್ವಲ್ಪ. ಇಂಡಿಯನ್ಸ್ ಬಂದ್ಮೇಲೆ ನಾವ್ ಇನ್ನೊಂದು ಇಂಡಿಯನ್ಸ್ ನೇ ಹುಡ್ಕೊಂಡು ಹೋಗ್ತೀವಿ. ಇವ್ರದೊಂದು ಸ್ಪೆಷಾಲಿಟಿ ಅಂದ್ರೆ ಅವ್ರು ಇಲ್ಲಿ ಲೋಕಲ್ ಅವ್ರ ಜೊತೆ ತುಂಬಾನೇ ಇಂಟರಾಕ್ಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಹೆಂಗೆ ಅಂದ್ರೆ ಇವ್ರುಗಳು ಡೆಲಿವರಿ ಆಗ್ತಿದಂಗೆ ಅವರೇ ಮಗುನ್ ಎತ್ಕೊಂಡು ಆಚೆ ಬರ್ತಾರೆ. ನಾವು ತುಂಬಾ ಸೊ ಯು ಲರ್ನ್ ಲಾಟ್ ಫ್ರಮ್ ದಮ್, ಇಂಡಿಪೆಂಡೆಂಟ್ ಆಗಿರೋದು ಅದೆಲ್ಲ. ಸೊ ಅದ್ ಹಂಗೆ ಬಂದ್ಬಿಟ್ಟಿದೆ ನಿಮ್ಗೆ ಸ್ಟಾರ್ಟಿಂಗ್. ನಮ್ ಡೆಲಿವರಿ ಆದಾಗ ವಾಟರ್ ಮೆಲನ್, ಪಾಸ್ತಾ, ಗ್ರಿಲ್ ಚೀಸ್ ಸ್ಯಾಂಡ್ವಿಚ್ ಕೊಟ್ರು ಆರಾಮಾಗಿ ತಿಂದ್ಬಿಟ್ಟೆ. ಯಾಕಂದ್ರೆ ಮಾಡೋರ್ ಇರ್ಲಿಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ಏನ್ ಆರಾಮಾಗಿ ಇದೀನಿ. ಬಟ್ ಐ ನೋ ಇಂಡಿಯನ್ ಪ್ರಾಕ್ಟೀಸಸ್ ಒಳ್ಳೆದೇ. ಅದೇ ತಿಂತಾರೆ. ಇಂಡಿಯಾದಿಂದ ಅಮೆರಿಕ ಬಂದು ಹೊಸ ಕಲೆಗಳನ್ನ ಕಲ್ತಿದ್ದೀನಿ. ಇನ್ನೇನ್ ಕಲೆಗಳನ್ನ ಕಲ್ತೀನಿ ಅಮೆರಿಕಾಗ್ ಬಂದ್ಮೇಲೆ.
ಮನೆ ಕೆಲ್ಸ. ಇಂಟ್ರಾಕ್ಟ್ ಮಾಡೋದು. ನಾವೆಲ್ಲ ಇಂಡಿಯಾದಲ್ಲಿ ಇದ್ದಾಗ ನಾವು ಮನೆ ಕೆಲಸ ಮಾಡ್ತಿಲ್ಲ ಪಾತ್ರೆ So, ಇವಾಗ ಬಂದಾಗ ಮನೆ ಕೆಲ್ಸ ಮಾಡ್ಲೇಬೇಕು. ಎಲ್ಲ ಕೆಲಸ ಮಾಡಕ್ಕೆ ಇಲ್ಲಿ. ಅಮೆರಿಕನ್ ಪ್ರತಿ ಗಂಡಸರು ಮಾಡೇ ಮಾಡ್ತಾರೆ. ಕರ್ತವ್ಯ ಅದು ಎಷ್ಟ್ ಮಾಡ್ತಾರೋ ಇಲ್ವೋ ನಾವ್ ಮೀಟ್ ಮಾಡ್ದಾಗೆಲ್ಲ ಆನಂದ್ ಸುನಿಲು ಡಿಸ್ಕಸ್ ಮಾಡೋದು ನಿಮ್ಮನೆ ಪಾತ್ರೆ ತೊಳ್ದಾಯ್ತಾ ನಮ್ಮನೆ ಪಾತ್ರೆ ಅಲ್ಲ ಅವ್ರು 100 ಕೆಲ್ಸ ನಾವಿಬ್ರು ಮಾಡಿದ್ರೆ ಅದು ತಿಳ್ಕೊಳ್ಳಲ್ಲ ನಾವು. ಆಯ್ತು, ಎಲ್ಲೆಲ್ಲಿದ್ರಿ ಈಗ? ಡ್ಯಾಲಸ್ಗೆ ಯಾಕೆ ಬರ್ಬೇಕು ಅನಿಸ್ತು ನಿಮ್ಗೆ? ಸೊ ಇಲ್ಲಿ ನಾನು ಸುಮಾರು ಎಷ್ಟು ಒಂದು 7 ವರ್ಷ ಇದ್ವಿ ಅಲ್ಲೇನಲ್ಲಿ. ಸೊ 2016 ತನಕ. ಸೊ ಅದಾದ್ಮೇಲೆ ನಾನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಆಪ್ಷನ್ ಕೊಟ್ರು, ಇಲ್ಲಿ ಡಾಲಸ್ ಅಲ್ಲಿ ಒಂದು ಆಫೀಸ್ ಇದೆ ಓಕೆ ಅಂತ. ಸೊ ನಾನು ಸುಮ್ಮನೆ ಇನ್ನೊಂದ್ಸಲ ಅದೇ ಇವಾಗ ಬೇರೆ ನೋಡೋ ಅವಕಾಶ ಸಿಗುತ್ತೆ ಅಂತ ಡಾಲಸ್ಗೂ ಅಷ್ಟೇ ನಂಗೆ ಯಾರು ಗೊತ್ತಿರಲ್ಲ. ನಾನು ಅದ್ರಲ್ಲಿ ಈಗ ಬಂದು ನಾನ್ ಫಸ್ಟ್ ಬಂದು ಏರ್ಪೋರ್ಟ್ ಅಲ್ಲಿ ಕಾರ್ ತಗೊಂಡು ಇಲ್ಲಿ ಡಾಲಸ್ ಟೋಲ್ ವೇನರ್ಸ್ ನ ಡ್ರೈವ್ ಮಾಡ್ಕೊಂಡ್ ಬಂದು ಈ ಕಾಯಿಲ್ ರೋಡ್ ಎಕ್ಸಿಟ್ ತಗೊಂಡು ನನ್ನ ಅಪಾರ್ಟ್ಮೆಂಟ್ ಇತ್ತು. ಅಪಾರ್ಟ್ಮೆಂಟ್ ಚೆನ್ನಾಗಿದೆ ಅಂತ. ಯಾವಾಗ ಬಂದ್ರಿ ನೀವು? 2016 ನಾವು 17 ಮೋಸ್ಟ್ಲಿ ನಾವು ಎಲ್ಲಾದ್ರೂ ಅಲ್ಲಿ ಫಾಲೋ ಮಾಡ್ತೀವಿ. ಅಂದ್ರೆ ಬೇರೆ ಬೇರೆ ಅನುಭವ. ಕ್ಯಾಲಿಫೋರ್ನಿಯಲ್ಲೆಲ್ಲ ತುಂಬಾ ಔಟ್ಡೋರ್ಸ್ ಎಲ್ಲ ಮನೆಯಲ್ಲೇ ಕುತ್ಕೊಳ್ಳೋಂತ ನನಗೆ ಆನಂದ್ ಫಸ್ಟ್ ನೋಡಿ ಮೀಟ್ ಮಾಡಿದಾಗ ಏನಪ್ಪ ಮಾತಾಡೋದಿಲ್ಲ, ಮಾತಾಡ್ತಾ ನಾವ್ ಕನ್ನಡ ಸುಮಾರು ವಿಚಾರಗಳು ಮಾತಾಡೋ ಇಷ್ಟ ಚೆನ್ನಾಗಿ ಮಾತಾಡ್ತಾರೆ. ನಮ್ಗೆ ಆಮೇಲೆ ಗೊತ್ತಾಗಿತ್ತು ಬಹಳ ಕ್ಲೋಸ್ ಆಗುತ್ತೆ. ಇವ್ರ ಅಕ್ಕವರು ಅಷ್ಟೇ ಅಯ್ಯೋ, ಫ್ರೆಂಡ್ ಇಲ್ಲ ಇಲ್ಲ ಬಂದ ಒಂದು 6 ತಿಂಗಳು ಸ್ವಲ್ಪ ಇದು ನಮಗೂ ಇಲ್ಲಿ ಕಷ್ಟ ಆಯ್ತು. ಯಾಕಂದ್ರೆ ಇಲ್ಲಿ ಈ ಊರಲ್ಲಿ ಅಷ್ಟು ಹೊರಗಡೆ ಹೋಗುವಂತ ತುಂಬಾ ಫ್ಯಾಮಿಲಿ ಫ್ರೆಂಡ್ಲಿ ಊರಿದು. ಬಟ್ ಫ್ಯಾಮಿಲೀಸ್ ಗೊತ್ತಿರಲಿಲ್ಲ ಅಂದ್ರೆ ತುಂಬಾ ಕಷ್ಟ. So ಹಂಗಾಗಿ ಹೋಗೋ ಸ್ವಲ್ಪ ಕಷ್ಟ ಆಯ್ತು. ಆಗ ಸ್ವಲ್ಪ ಇವಾಗ ಬೇರೆ ಸ್ವಲ್ಪ ಜನ ಅಮೆರಿಕನ್ಸ್ ಎಲ್ಲ ಈಗ ಮಾಮ್ಸ್ ಕ್ಲಬ್ ಇಂದ ಜನ ಪರಿಚಯ ಆಯ್ತು. ಇದು ಮಾಮ್ಸ್ ಕ್ಲಬ್ ಅಲ್ಲಿ ಇದ್ದೆ. ಅಂದ್ರೆ I think, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದಾಗ್ಲಿಲ್ಲ ಅಂತ ಸ್ವಲ್ಪ ಸೊ ವಾಪಸ್ ಎಲ್ಲೇ ಹೋಗೋಣ ಅಂತ ಅನ್ಸಿತ್ತಾ ನಿಮ್ಗೆ? ನಾವ್ ಬಿಟ್ರೆ ಇಲ್ಲ ಎಲ್ಲೇ ಯಾಕೆ ಮಿಸ್ ಮಾಡ್ಕೋತೀವಿ ಅಂದ್ರೆ ನಮ್ದು ಔಟ್ಡೋರ್ ಲೈಫ್ ತುಂಬಾ ಚೆನ್ನಾಗಿರ್ತಿತ್ತು. ಅಂದ್ರೆ ಎವ್ರಿ ಡೇ ಇಸ್ ಅ ನ್ಯೂ ಡೇ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ. ಬೀಚ್ ಹತ್ರನೇ ಇತ್ತು ಇವನ್ ಆಫೀಸು. ಸೊ ಹಾಗಾಗಿ ನಾವು ಬೀಚ್ ಅಲ್ಲಿ ಫಾರ್ಮರ್ಸ್ ಸಂತೆ ಇರ್ತಿತ್ತು, ಫಾರ್ಮರ್ಸ್ ಮಾರ್ಕೆಟ್ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಮಕ್ಕಳು ಅಂಡ್ ಸಮ ಅಲ್ಲಿ ಜನಾನು ಅಷ್ಟೇ ಐ ಥಿಂಕ್ ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ಸೊ ವೈಲ್ಡ್ ಫೈರ್ ಜಾಸ್ತಿ ಆಗ್ತಿದೆ. ಐ ನೋ ನಾವ್ ಇದ್ದ ಏರಿಯಾದೆಲ್ಲ ಆಗಿದೆ. ಅಲ್ಲೆಲ್ಲ ಆಗಿದ್ಯಾ? ಅಲ್ಲಿ ನೀವಿದ್ದಾಗ ಆಗಿತ್ತಾ? ಆಗಿತ್ತು ಅದೆಲ್ಲ ಸ್ವಲ್ಪ ಆ ಏರಿಯಾಗಳಲ್ಲಿ ಅಲ್ಲೂ ಅಷ್ಟು ಕಾಮನ್ ಅಲ್ಲ? ಸಿಕ್ಕಾಪಟ್ಟೆ. ಹೊಸದಾಗಿ ತುಂಬಾ ಜನ ಅಮೆರಿಕನ್ ಡ್ರೀಮ್ ಇಟ್ಕೊಂಡಿರ್ತಾರಲ್ಲ, ಸೊ ಅಂತವ್ರಿಗೆ ನಿಮ್ಮ ಸಜೆಷನ್ ಏನು? ಸೊ ಒಂದು ದುಡ್ಡು ಮಾಡೋದೊಂದು ಒಳ್ಳೆ ಜಾಬ್ ಸಿಗುತ್ತೆ, ದುಡ್ಡು ಮಾಡ್ತೀವಿ. ಅದನ್ನ ಬಿಟ್ಟು ಅಮೆರಿಕಾಗೆ ಏನು ಬಂದು ಏನ್ ಮಾಡ್ಬೇಕು, ಅವ್ರಿಗೆ ನಿಮ್ಮ ಸಜೆಷನ್ಸ್ ಏನು? ಈಗ ನಾವು ಬೇರೆ ಬೇರೆ ಪ್ರಪಂಚದಲ್ಲಿ ಬೇರೆ ಬೇರೆ ಥಿಂಗ್ಸ್ ನ ಅನುಭವ ಮಾಡೋದಕ್ಕೆ ಸಾಕಷ್ಟು ಆಪರ್ಚುನಿಟಿ ಇದೆ. ಸೊ ಆ ರೀತಿ ಅಂತ ಅನ್ಕೊಂಡ್ ಬಂದ್ರೆ ತುಂಬಾ ಸ್ಟ್ರೆಸ್ಫುಲ್ ಆಗಲ್ಲ. ನಾ ಇಲ್ಲಿ ಸೆಟ್ಲ್ ಆಗ್ಬೇಕು, ನಾನ್ ಇಷ್ಟು ದುಡ್ಡು ಮಾಡ್ಬೇಕು, ಇಷ್ಟು ದುಡ್ಡು ಆಸ್ತಿ ಮಾಡ್ಬೇಕು ಅಂತ ಬಂದ್ರೆ, ಯಾಕಂದ್ರೆ ಎಷ್ಟೊಂದು ಇದು ನಮ್ಮ ಕಂಟ್ರೋಲ್ ಇಲ್ಲ. ಅದು ಎಸ್ಪೆಷಲಿ ಅಮೆರಿಕದ ದೇಶದಲ್ಲಿ ಸುಮಾರು ನಮ್ ಕಂಟ್ರೋಲ್ ಇಲ್ವೇ ಅಲ್ಲ, ಎಷ್ಟೊಂದು ಇಮಿಗ್ರೇಷನ್ ವೀಸಾ ಇದೆ. ಸೊ ಹಂಗಾಗಿ ಆ ರೀತಿ ಅನ್ಕೊಳ್ಳೋದಕ್ಕಿಂತ ನಾನು ಎಲ್ಲೋ ನಾನು ಪ್ರಪಂಚ ಬೇರೆ ಅನುಭವ ಅಂತ ಹೋಗ್ಬೇಕು ಅನ್ನೋ ಹತ್ರ ಅನ್ಕೊಂಡಿದ್ರೆ, ಸ್ವಲ್ಪ ಓಪನ್ ಮೈಂಡ್ ಇಟ್ಕೊಂಡಿದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಬೋದು. ನಮಗ್ ತುಂಬಾ ಖುಷಿ ಆಯ್ತು, ಬಹಳ ಕಲ್ತ್ಕೊಂಡ್ವಿ. ಇಂಟರ್ವ್ಯೂ ಅನ್ನಿಸ್ಲಿಲ್ಲ, ವೆರಿ ಕ್ಲೋಸ್ ಫ್ರೆಂಡ್ಸ್, ಕ್ಯಾಶುವಲ್ ಚಿಟ್ ಚಾಟ್ ಇತ್ತು. ತುಂಬಾ ಕಲ್ತಿದ್ದು ತುಂಬಾ ಇದೆ. ಅಂದ್ರೆ ಒಂದ್ಸತಿ ಇಷ್ಟು ವರ್ಷದಲ್ಲಿ ಮಾತಾಡ್ತೀವಿ, ಕೆಲವು ವಿಚಾರಗಳು ಗೊತ್ತಿರಲ್ಲ, ನಾವು ಮಾತಾಡಿರಲ್ಲ. ಬಟ್ ಅಂದ್ರೆ ಇದ್ರ ಮೂಲಕ ನಮ್ಗೂನು ತುಂಬಾ ಕಲ್ತ್ಕೊಂಡಂಗಾಯ್ತು, ತುಂಬಾ ತಿಳ್ಕೊಂಡಂಗಾಯ್ತು ನಿಮ್ ಬಗ್ಗೆ. ನಾನು ತುಂಬಾ ಜನ ನೋಡಿದೀನಿ, ಅಂದ್ರೆ ನಾವು ಮಾತಾಡಿದಾಗ ಅನ್ಸುತ್ತೆ ಇವರು ನಮ್ ತರ ಯೋಚನೆ ಮಾಡ್ತಾರೆ ಅಂತ. ಬಟ್ ಎಸ್ಪೆಷಲಿ ಆನಂದ್ ಮತ್ತು ಪರಿಮಳ ನೋಡಿದಾಗ ಬೇರೆ ತರ ಇದೆ ಒಂದು ಫ್ಯಾಮಿಲಿ, ಬಟ್ ಅವ್ರ ಥಾಟ್ ಪ್ರೊಸೆಸ್ ಡಿಫ್ರೆಂಟ್ ಆಗಿದೆ. ಸೊ ಒಂದು ಎಕ್ಸ್ಪ್ಲೋರ್ ಮಾಡ್ಬೇಕು, ಎಲ್ಲಿ ಸೊಸೈಟಿ ಜೊತೆ ಮಿಂಗಲ್ ಆಗ್ಬೇಕು, ಡಿಫ್ರೆಂಟ್ ಥಾಟ್ ಪ್ರೊಸೆಸ್ ಇದೆ. ಒಂದು ಸಕಾರಾತ್ಮಕವಾದದ್ದು. ಅಲ್ಲ ಬಟ್ ನಾವು ನಿಮ್ ಬಗ್ಗೆನೂ ಅದೇ ಹೇಳ್ಬೇಕು. ಅಂದ್ರೆ ನೀವ್ ಹೇಳ್ದಂಗೆ ತುಂಬಾ ಒಳ್ಳೆ ಫ್ರೆಂಡ್ಸ್ ನಮ್ಗೆ, ನೀವು ಹತ್ರ ಫ್ಯಾಮಿಲಿ ಇದ್ದಂಗೆ. ನನ್ಗಂತೂ ಇತ್ತೀಚೆಗೆ ಶ್ವೇತಾ ಜೊತೆ ಸುನೀಲ್ ಜೊತೆ ಆಚೆ ಹೋದ್ರೆ ಸೆಲೆಬ್ರಿಟಿ ಜೊತೆ ಇವತ್ತು ನಂಗೆ ಹತ್ರ ಕ್ಯಾಶುವಲ್ ಟಾಕ್ ಅನ್ನೋದಕ್ಕಿಂತ ನಂಗೆ ಇವತ್ತು ಅದ್ರ ಮಹತ್ವ ಗೊತ್ತಾಗ್ತಾ ಇದೆ. ಅಂದ್ರೆ ನೀವ್ ಎಷ್ಟು ಜನಕ್ಕೆ ರೀಚ್ ಆಗಿದ್ದೀರಾ, ಅಂದ್ರೆ ನಿಮ್ಮ ಪ್ರಯತ್ನ
ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ ಮೂಲಕ ಆಯ್ತು, ನಿಮ್ ಈ ತರ ಯೂಟ್ಯೂಬ್ ಚಾನಲ್ ಇಂದ ನಿಮ್ ಪ್ರಯತ್ನ ಜನಗಳಿಗೆ ಹೆಂಗೆ ದೇಶ ಇಲ್ಲಿ ಏನಿದೆ, ನಮ್ಮ ಲೈಫ್ ಸ್ಟೈಲ್ ಏನಿದೆ ಅಂತ ರೀಲ್ಸ್ ಅಲ್ಲಿ ತೋರ್ಸೋದು, ಪ್ಲಸ್ ಈ ತರ ತೋರ್ಸೋದು ಅಮೇಸಿಂಗ್. ಬಿಕಾಸ್ ಎಷ್ಟೊಂದ್ಸರಿ ಇದನ್ನ ನೋಡಿ, ನಿಮ್ಮ ರೀಲ್ಗಳು ನೋಡಿ ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಸಿಕ್ಕಿದೆ. ನನಗೆ ಐ ಆಮ್ ವೆರಿ ಪ್ರೌಡ್, ಅಂದ್ರೆ ನಂಗೆ ಅಷ್ಟು ಬೇಕಾದವರು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ. ಬಟ್ ನಾನು ಅದ್ರ ಹಿಂದಿನ ಪ್ರಯತ್ನ, ನೀವು ಕಷ್ಟಪಟ್ಟಿರೋದು ನೋಡಿದೀನಿ. ಇಟ್ ಡಿಡ್ ನಾಟ್ ಕಮ್ ಈಸಿ ನಿಮ್ಗೂ. ಇವತ್ತು ನಂಗೊಂಥರ ಅನಿಸ್ತಾ ಇದೆ ನಿಜವಾಗ್ಲೂ, ಅಂದ್ರೆ ಶ್ವೇತಾ ಸುನಿಲ್ ದೊಡ್ಡ ಸೆಲೆಬ್ರಿಟಿ ಅಂತ. ಅಂದ್ರೆ ಡೈಲಿ ಫೋನ್ ಮಾತಾಡ್ತಿರ್ತೀವಿ, 108 ಇರುತ್ತೆ ನಮ್ಗೆ ಮಾತಾಡಕ್ಕೆ. ಪರ್ಸನಲಿ ಏನಂದ್ರೆ ಎಲ್ಲರ ಹತ್ರ ಒಂದು ಸ್ಟೋರಿ ಇದೆ, ಎಲ್ಲರೂ ಒಂದು ಜರ್ನಿ ಇರುತ್ತೆ. ಸೊ ಒಬ್ರ ಹತ್ರ ಇನ್ನೊಬ್ರ ನಾವು ಕಲಿಯೋದು ತುಂಬಾ ಇದೆ. ಖಂಡಿತ. ಅಂದ್ರೆ ನಮ್ಗೊಂದ್ ಪ್ಲಾಟ್ಫಾರ್ಮ್ ಸಿಕ್ತಷ್ಟೇ, ಅಂದ್ರೆ ಟು ಶೋಕೇಸ್. ಅಂದ್ರೆ ನಮ್ಗೆ ಅದೇ ತರ ಎಲ್ಲಾರ್ದು ಇರುತ್ತಲ್ಲ, ಅಂದ್ರೆ ಎಲ್ಲಾರ್ದು ತೋರಿಸ್ಬೇಕು ಅನ್ನೋ ಒಂದು ಆಸೆ. ಮೈ ಗಾಡ್, ನನ್ಗೆ ಅಮೇಜ್ಡ್ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ದಟ್ಸ್ ದ ಇನ್ಫ್ಲೂಯೆನ್ಸ್ ಯು ಗೈಸ್ ಹ್ಯಾವ್. ಸೊ ಅದ್ರ ಮೂಲಕ ಅಂದ್ರೆ ನಾನು ಸಾಕಷ್ಟು ಕಮೆಂಟ್ಸ್ ಅಲ್ಲೂ ನೋಡಿದೀನಿ, ಇಷ್ಟು ಜನ ಹೇಳ್ತಾರೆ ನಮ್ಗೆ ಹೆಮ್ಮೆ ಆಗುತ್ತೆ ನಮ್ ಕನ್ನಡದವ್ರು ಈ ತರ ಮಾಡ್ತಾ ಇದ್ದಾರೆ ಅಂತ. ಅದೇನ್ ಸಣ್ಣ ವಿಷಯ ಅಲ್ಲ, ಅಂದ್ರೆ ನಿಮ್ಗೆ ಇನ್ನೂ ಸಾಕಷ್ಟು ರೆಕಗ್ನಿಷನ್ ಸಿಗ್ಬೇಕು ನೀವು ಮಾಡ್ತಿರೋ ಅಂದ್ರೆ ಈ ರೀತಿ ನಮ್ಮ ಈ ಎಪಿಸೋಡ್ ಅಲ್ಲಿ ತುಂಬಾ ಕಲ್ತಿದೀವಿ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಥ್ಯಾಂಕ್ ಯು ಫಾರ್ ಆಲ್ ದ ಇನ್ಸೈಟ್ಸ್. ಟೈಮ್ ತಗೊಂಡು ಮಾಡಿ ನಡ್ಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸುನೀಲ್.